ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 6ನೇ ಅಧಿಕರಣ 25ನೇ ಸೂತ್ರ. ಅಶುದ್ಧಮಿತಿ ಚೇನ್ನ ಶಬ್ದಾತ್. ಇಲ್ಲಿ ಯಾಗ ಅನ್ನುವಂಥದ್ದು. ಹೀಗೆ ನಾವು ಚಂದ್ರಮಂಡಲವನ್ನ ಸೇರ್ಬೇಕಾಗಿತ್ತು ಅಂತಂದ್ರೆ ನಾವು ಯಾಗವನ್ನ ಮಾಡ್ತಾ ಇದ್ದೀವಿ. ಯಜ್ಞಯಾಗ ಅವುಗಳಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ. ಅದರಿಂದ ಆ ಚಂದ್ರಮಂಡಲದಲ್ಲಿ ಅಲ್ಲಿ ಸುಖ ಅನುಭವ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಈ ಯಾಗ ಅನ್ನುವಂಥದ್ದು ಇದು ಅಶುದ್ಧ ಅಂತ ಪೂರ್ವ ಪಕ್ಷಿ. ಯಾಕಂತಂದ್ರೆ ಅಲ್ಲಿ ಹಿಂಸಾದಿ ಕಾರ್ಯಗಳು ಆಗ್ತಾ ಇದ್ದಾವಲ್ಲ, ಅದು ಅಶುದ್ಧ ಅಂತ ಹೇಳಿದ್ರೆ ಅದೇನು ಅಶುದ್ಧ ಅನ್ನುವಂಥದ್ದಲ್ಲ. ಯಾಕಂದ್ರೆ ಶಬ್ದ ಅದಕ್ಕೆ ಶ್ರುತಿ ಪ್ರಮಾಣ ಅನ್ನುವಂಥದ್ದು ಅದು ಅಂತ ಇಲ್ಲಿ ಸೂತ್ರದಲ್ಲಿ ಹೇಳ್ಕೊಂಡು ಬರ್ತಾರೆ. ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಯತ್ ಪುನರುಕ್ತಂ ಪಶು ಹಿಂಸಾದಿ ಯೋಗಾತ್ ಅಶುದ್ಧಂ ಆಧ್ವರಿಕಂ ಕರ್ಮ. ಯತ್ ಪುನರುಕ್ತಂ ಅಂದ್ರೆ ಇಲ್ಲಿ ಪುನಃ ಹೇಳಿರ್ತಕ್ಕಂಥದ್ದು ಅಂತ. ಪಶು ಹಿಂಸಾದಿ ಯೋಗಾತ್ ಅಶುದ್ಧಂ ಆಧ್ವರಿಕಂ ಕರ್ಮ. ಈ ಆಧ್ವರಿಕಂ ಕರ್ಮ ಅಂತಂದ್ರೆ ಈ ವೇದಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಯಜ್ಞ ಕರ್ಮ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಪಶು ಹಿಂಸಾದಿಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಪಶು ಹಿಂಸಾದಿ ಯೋಗಾತ್, ಪಶು ಹಿಂಸವೇ ಮೊದಲಾಗಿರ್ತಕ್ಕಂಥ ಕರ್ಮಗಳನ್ನ ಅಲ್ಲಿ ಮಾಡುವುದರಿಂದ ಅದು ಅಶುದ್ಧವಾಗಿರ್ತಕ್ಕಂಥ ಅದು ಯಜ್ಞ ಕರ್ಮ ಅಂತ ಹೇಳಿಸ್ಕೊಳ್ತದ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ ಇದು. ಯಾಕಂದ್ರೆ ಹಿಂಸಾ ಅಂತಂದ್ರೆ ಅದು ಪಾಪವೇ ಆಗ್ತದೆ. ಯಾವುದೇ ಒಂದು ಪಶುಗಳನ್ನ ಹತ್ಯೆ ಮಾಡ್ತಾರೆ ಅಂತಂದ್ರೆ ಅದು ಒಂದು ಪಾಪಕರ್ಮವೇ ಅಂತ ಆಗ್ತದೆ. ಕೆಲವೊಂದು ಯಜ್ಞಗಳಲ್ಲಿ ಪಶು ಬಲಿಯನ್ನ ಕೊಡಬೇಕು ಅಂತ ಹೇಳಿ ವೇದಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರ. ಹೀಗಾಗಿ ಅಲ್ಲಿ ಪಶುಗಳ ಹಿಂಸೆ ಎನ್ನುವಂತಹದ್ದಾಗುವುದರಿಂದ ಮತ್ತೆ ಅಲ್ಲಿ ಹಿಂಸಾಮುದ್ರ ಸಂಬಂಧ ಇರುವುದರಿಂದ ಆ ಯಜ್ಞ ಕರ್ಮ ಅನ್ನುವಂತಹದ್ದು ಅಶುದ್ಧ ಅದ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ತಸ್ಯ ಅನಿಷ್ಟಮಪಿ ಫಲಂ, ಆ ಅಶುದ್ಧವಾಗಿರ್ತಕ್ಕಂಥ ಕರ್ಮವನ್ನ ಮಾಡುವುದರಿಂದ ಅದರ ಫಲಾನು ಕೂಡ ಅನಿಷ್ಟವೇ ಆಗ್ತದಂತ. ಮತ್ತೆ ನಾವು ಪಾಪಕರ್ಮವನ್ನ ಮಾಡ್ತೀವಿ ಅಂತಂದ್ರೆ ಅದರ ಫಲ ನಮಗ ದುಃಖವೇ ಆಗ್ತದಂತ. ಅನಿಷ್ಟ ಅಂತಂದ್ರೆ ಏನು? ದುಃಖ ಅಂತ. ನಾವು ನರಕಾದಿ ಎನ್ನುಗಳನ್ನ ಹೊಂದಬೇಕಾಗ್ತೈತಿ, ಅಲ್ಲಿ ಅನೇಕ ನರಕ ಯಾತನೆಯನ್ನು ಅನುಭವಿಸ್ಬೇಕಾಗ್ತೈತಿ. ಫಲಂ ಅವಕಲ್ಪತೆ ಇತ್ಯತಃ ಮುಖ್ಯಮೇವ ಅನುಶಾಯಿನಾಂ ವ್ರೀಹ್ಯಾದಿ ಜನ್ಮಾಸ್ತು. ಹಾಗೆ ಇಲ್ಲಿ ಅನುಶಾಯಿಗಳಿಗೆ ಈ ವ್ರೀಹ್ಯಾದಿ ಜನ್ಮ ಅನ್ನುವಂತಹದ್ದು ಅದು ಮುಖ್ಯ ಅಂತಾನೆ ಹೇಳ್ರಿ ಅಂತ ಇದು ಪೂರ್ವ ಪಕ್ಷಿ. ಅಂದ್ರೆ ಇಲ್ಲಿ ವ್ರೀಹ್ಯಾದಿ ಜನ್ಮಗಳ ಗೌಣ ಅಂತೇನ ನೀವು ಕಲ್ಪನಾ ಮಾಡ್ತಾ ಇದ್ರಲ್ಲ, ಅದು ಸರಿಯಲ್ಲ. ಅನುಶಯಿಗಳು ಅಂತಂದ್ರೆ ಇಲ್ಲಿ ಚಂದ್ರಮಂಡಲದಿಂದ ಬಂದಿರತಕ್ಕಂತ ಅಲ್ಲಿ ಇಷ್ಟಾಧಿಕಾರಿಗಳು ಅಂತ. ಅವ್ರೇನ್ ಇಲ್ಲಿ ಬಂದಿದಾರಲ್ಲ, ಅಲ್ಲಿ ವ್ರೀಹ್ಯಾದಿ ಜನ್ಮವನ್ನ ಪಡೀತಾ ಇದ್ದಾರಲ್ಲ, ಅದು ಮುಖ್ಯ ಅಂತ ಹೇಳ್ರಿ. ಅದು ಗೌಣ ಅನ್ನುವಂತ ಮಾಡುವಂತ ಕಲ್ಪನೆ ವ್ಯರ್ಥ ಆಗ್ತದ ಅಂತೇಳಿ ಪೂರ್ವ ಪಕ್ಷ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನ.
ಅದಕ್ಕವನು ಉದಾಹರಣೆ ಕೊಟ್ಟ. ಹೆಂಗ ಯಜ್ಞಗಳಲ್ಲಿ ಪಶುಹಿಂಸೆ ಎನ್ನುವಂತಹದ್ದು ಅದು ಅನಿಷ್ಟವಾಗಿರ್ತಕ್ಕಂಥ ಅಶುದ್ಧವಾಗಿರ್ತಕ್ಕಂಥ ಕರ್ಮ ಅಂತ. ಅದರಿಂದ ಅನಿಷ್ಟ ಫಲವೇ ಎನ್ನುವಂತಹದ್ದು ಹೆಂಗ ಆಗ್ತದೋ ಹಾಗೆ ಇಲ್ಲಿ ಇಷ್ಟಾದಿ ಕರ್ಮಗಳನ್ನ ಮಾಡಿರ್ತಕ್ಕಂಥ ಅನುಶಯಿಗಳು ಅಂತವ್ರು ಅವರಿಗೆ ಈ ವ್ರೀಹಾದಿ ಜನ್ಮ ಅನ್ನುವಂತಹದ್ದು ಬರ್ತದಲ್ಲ, ಅದನ್ನು ಮುಖ್ಯ ಅಂತ ಹೇಳಿ ಗೌಣ ಅಂತ ಯಾಕೆ ಹೇಳ್ತೀರಿ ಅಂತ ಆ ಗೌಣ ಅನ್ನುವಂತ ಕಲ್ಪನಾ ವ್ಯರ್ಥ ಆಗ್ತದ ಅಂತ ಹೇಳಿ ಈ ರೀತಿ ಪೂರ್ವ ಪಕ್ಷಿ ಹೇಳಿದ್ದ. ತಸ್ಯ ಅನಿಷ್ಟಮಪಿ ಫಲಂ ಅವಕಲ್ಪತೆ ಇತ್ಯತಃ ಮುಖ್ಯಮೇವ ಅನುಶಾಯಿನಾಂ ವ್ರೀಹ್ಯಾದಿ ಜನ್ಮಾಸ್ತು ತತಃ ಗೌಣೀ ಕಲ್ಪನಾ ಅನರ್ಥಿಕ ಇತಿ. ಅದನ್ನು ಗೌಣ ಅಂತ ಕಲ್ಪನಾ ಮಾಡೋದು ಇದು ಅನರ್ಥ ಆಗ್ತದಂತ. ತತ್ ಪರಿವ್ರಿಯತೆ. ಹೀಗೆ ಪೂರ್ವ ಪಕ್ಷಿ ಆಕ್ಷೇಪವನ್ನ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನ ಈಗ ಹೇಳ್ತಾ ಇದ್ದಾರೆ. ನ ಅಂತಂದ್ರೆ ನಿನ್ನ ಆಕ್ಷೇಪ ಅನ್ನುವಂತಹದ್ದು ಇದು ಸರಿಯಲ್ಲ ಅಂತ ಹೇಳುದು ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಶಾಸ್ತ್ರ ಹೇತುತ್ವ ಧರ್ಮಾಧರ್ಮ ವಿಜ್ಞಾನಸ್ಯ. ಈಗ ಧರ್ಮ ಅಂತಂದ್ರೆ ಯಾವುದು, ಅಧರ್ಮ ಅಂತಂದ್ರೆ ಯಾವುದು, ಇದನ್ನ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ನಮಗೆ ಶಾಸ್ತ್ರವೇ ಬೇಕು ಅಂತ. ನಾವು ಶಾಸ್ತ್ರದಿಂದಲೇ ಧರ್ಮಾಧರ್ಮಗಳ ವಿಚಾರವನ್ನ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಸ್ವಂತ ಬುದ್ಧಿ ತಿಳ್ಕೊಳಿಕ್ ಬರಂಗಿಲ್ಲ. ಅದನ್ನ ನಮ್ಮ ಬುದ್ಧಿ ಹೊಳದಂಗ ನಾವು ತಿಳ್ಕೊಳಕ್ ಬರಂಗಿಲ್ಲ. ಆ ಶಾಸ್ತ್ರ ಅನ್ನುವಂತಹದ್ದು ನಮ್ಗೆ ಅದೇ ಪ್ರಮಾಣ, ನಮ್ಮ ವೇದಗಳೇ ಪ್ರಮಾಣ ಅಂತ. ಆ ಧರ್ಮ ಮತ್ತು ಅಧರ್ಮಗಳ ಒಂದು ವಿಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನ, ಅದು ಶಾಸ್ತ್ರ ಹೇತುತ್ವ ಅಂತ ಹೇಳಿದ್ರು. ಅದು ಶಾಸ್ತ್ರ ಅಂತಂದ್ರೆ ಇಲ್ಲಿ ಧರ್ಮಶಾಸ್ತ್ರಗಳು ಅಂತ ಇರ್ತಾವು. ಅವು ಧರ್ಮಶಾಸ್ತ್ರದಲ್ಲಿ ಧರ್ಮ ಅಂದ್ರೆ ಯಾವುದು, ಅಧರ್ಮ ಯಾವುದು ಅನ್ನೋದ್ರ ಬಗ್ಗೆ ಅಲ್ಲಿ ವಿಶ್ಲೇಷಣೆ ಅನ್ನುವಂತಹದ್ದು ಇರ್ತದ ಅಂತ. ಅದಕ್ಕೆ ಅದರ ಬಗ್ಗೆ ಏನು ವಿವರಣೆ ಕೊಡ್ತಾ ಇದ್ದಾರೆ. ಅಯಂ ಧರ್ಮ ಅಯಂ ಅಧರ್ಮ ಇತಿ ಶಾಸ್ತ್ರಮೇವ ವಿಜ್ಞಾನೇ ಕಾರಣಂ. ನಾವು ಮಾಡುವುದು ಇದು ಧರ್ಮದ, ಇದು ಅಧರ್ಮದ ಅನ್ನುವಂತಹದ್ದನ್ನ ಅಲ್ಲಿ ನಿರ್ಣಯವಾಗಿ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಶಾಸ್ತ್ರವೇ ಕಾರಣ ಅಂತ ಹೇಳ್ತಾರ. ನಮಗದು ಶಾಸ್ತ್ರ ಇತ್ತು ಅಂತಂದ್ರೆ ಧರ್ಮ ಅಧರ್ಮಗಳ ಒಂದು ವಿಚಾರ ಅನ್ನುವಂತಹದ್ದು ನಮಗ ಅದು ತಿಳಿತದ ಅಂತ. ಯಾಕಂದ್ರೆ ನಾವು ಅಧರ್ಮವನ್ನೇ ಧರ್ಮ ಅಂತ ಅನ್ನೋರು ಅಥವಾ ಅಧರ್ಮವನ್ನೇ ಧರ್ಮ ಅಂತ ನಾವು ಕರೆಯುವವರು. ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕಾಗಿತ್ತು ಅಂದ್ರೆ ಅದರ ಶಾಸ್ತ್ರ, ಅದಕ್ಕೆ ಧರ್ಮಶಾಸ್ತ್ರ ಅನ್ನುವಂತಹದ್ದು ಏನದಲ್ಲ, ಅದೇ ನಮಗೆ ವಿಶೇಷವಾದ ಜ್ಞಾನವನ್ನು ಮಾಡಿಕೊಡ್ತದಂತ. ಅತೀಂದ್ರಿಯತ್ವಾತ್ತಯೋಹೋ. ಈ ಧರ್ಮ ಅಧರ್ಮ ಏನದಾವಲ್ಲ, ಇವೆರಡು ಅತೀಂದ್ರಿಯ ಅದಾವು ಅಂತ. ನಮ್ಮ ಇಂದ್ರಿಯಗಳಿಗೆ ಅವೇದ್ಯದಾವ ಅವು. ಇಂದ್ರಿಯಗಳಿಂದ ನಾವು ಧರ್ಮ ಅಧರ್ಮಗಳನ್ನ ತಿಳ್ಕೊಳಿಕ್ಕಾಗುವುದಿಲ್ಲ ಅಂತ. ಆದ್ರಿಂದ ಅದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಶಾಸ್ತ್ರವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅನಿಯತ ದೇಶ ಕಾಲ ನಿಮಿತ್ತತ್ವಾಚ. ನೋಡ್ರಿ ಇಲ್ಲಿ ಅನಿಯಮಿತ ಅಂದ್ರೆ ಏನು, ಅನಿಯತ ಅಂತಂದ್ರೆ ಏನು, ಈಗ ನಾವು ಯಾವುದೇ ಒಂದು ಪುಣ್ಯ ಕಾರ್ಯವನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ದೇಶ ಕಾಲ ನಿಮಿತ್ತಗಳ ಒಂದು ನಿಯಮ ಇಲ್ಲದೆ ಇದ್ರೂ ಕೂಡ ನಾವು ಹೀಗಂತ ತಿಳ್ಕೊಳ್ಬೇಕದನ್ನ. ಅಲ್ಲಿ ದೇಶ ಕಾಲ ನಿಮಿತ್ತಗಳ ನಿಯಮ ಅನ್ನುವಂತಹದ್ದು ಇಲ್ಲದೆ ಇದ್ರೂ ಕೂಡ ಈ ಪ್ರಕಾರವಾಗಿ ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಈಗ ಅವರು. ಅನಿಯಮತ ದೇಶ ನಿಮಿತ್ತತ್ವಾಚ ಯಸ್ಮಿನ್ ದೇಶ ಕಾಲೇ ನಿಮಿತ್ತೇ ಚ ಯೋ ಧರ್ಮ ಅನುಷ್ಠೀಯತೆ ಸ ಏವ ದೇಶ ಕಾಲ ನಿಮಿತ್ಯಾಂತರೇಷು ಅಧರ್ಮೋ ಭವತಿ. ಯಸ್ಮಿನ್ ದೇಶ ಕಾಲೇ ಅಂದ್ರೆ ಯಾವ ಒಂದು ದೇಶದಲ್ಲಿ ಆಗಲಿ, ಯಾವ ಕಾಲದಲ್ಲಿ ಆಗಲಿ ಮತ್ತು ಯಾವ ನಿಮಿತ್ತದಲ್ಲಿ ಆಗಲಿ ಯಾವುದನ್ನ ನಾವು ಧರ್ಮ ಅಂತೇಳಿ ಅನುಷ್ಠಾನ ಮಾಡ್ತಾ ಇದ್ದೇವೆಯೋ ಅದೇ ಬೇರೆ ದೇಶದೊಳಗ ಬೇರೆ ಕಾಲದಲ್ಲಿ ಮತ್ತು ಬೇರೆ ನಿಮಿತ್ತಗಳಲ್ಲಿ ಅದು ಅಧರ್ಮ ಆಗ್ತದ ಅಂತ. ಈಗ ಒಂದು ಒಳ್ಳೆ ಶುದ್ಧವಾದ ದೇಶದಲ್ಲಿ ನಾವು ಸಾಯಂಕಾಲ ಪ್ರಾತಃ ಕಾಲದೊಳಗ ನಾವು ಮಾಡುವಂತ ಒಂದು
ಯಾವುದೇ ಒಂದು ಪುಣ್ಯ ಕಾರ್ಯ ಅಂತ ತಿಳ್ಕೊಡ್ರಿ ಅದು. ಹ್ಮ್ ಅದು ಕಾಲದಲ್ಲಿ ಅದು ಜೀವನ ಆ, ಜೀವನಾಗಿ ನಿಮಿತ್ತದಲ್ಲಿ ಮಾಡಿರ್ತಕ್ಕಂಥ ಅಗ್ನಿಹೋತ್ರಾದಿ ಕರ್ಮ ಧರ್ಮ ಅಂತ ತಿಳಿಸ್ಕೊಡ್ತದೆ. ಹ್ಮ್ ಈಗ ಜೀವ ಒಂದು ಪವಿತ್ರವಾದ ಸ್ಥಾನದೊಳಗೆ ಹ್ಮ್ ಈಗ ಒಂದೇನೋ ಯಜ್ಞ ಮಾಡಬೇಕಾಗ್ಯದ ಅಂತ ತಿಳ್ಕೊಡ್ರಿ. ಇವಾಗ ಅಗ್ನಿಹೋತ್ರ ಕರ್ಮಗಳನ್ನ ಮಾಡಬೇಕಾಗ್ಯದ. ಹ್ಮ್ ಅಗ್ನಿಹೋತ್ರ ಕರ್ಮ ಮಾಡಬೇಕು ಅಂತಂದ್ರೆ ಶುದ್ಧವಾದ ದೇಶ ಇರಬೇಕದು. ಹ್ಮ್ ಶುದ್ಧವಾದ ದೇಶದಲ್ಲಿ ಮಾಡಬೇಕದನ್ನ. ಹ್ಮ್ ಮತ್ತು ಸಾಯಂಕಾಲ ಸಂಧ್ಯಾ ವಂದನ ಅಂತಾರಲ್ಲ, ಹ್ಮ್ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಾಯಂಕಾಲ, ಹ್ಮ್ ಅದಕ್ಕೂ ಒಂದು ಕಾಲ ಅದ. ಹ್ಮ್ ಒಂದು ದೇಶ ಅದ, ಒಂದು ಕಾಲ ಅದ. ಹ್ಮ್ ಅವುಗಳಲ್ಲಿ ಈ ಜೀವನಾಗಿರ್ತಕ್ಕಂಥವನು ಒಂದು ಏನೋ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಹ್ಮ್ ಈಗ ಅವನಿಗೆ ಜೀವನ ಸಾಗಿಸ್ಬೇಕಾಗಿದೆ ಅಂತ ತಿಳ್ಕೊಟ್ರು. ಅವನಿಗೆ ಏನೋ ಒಂದಿಷ್ಟು ಐಶ್ವರ್ಯ ಆಗಲಿ ಹ್ಮ್ ಅಥವಾ ಒಂದು ಸಂತಾನ ಪ್ರಾಪ್ತಿ ಆಗಲಿ ಹ್ಮ್ ಅಥವಾ ಒಂದು ಯಾವುದೋ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಅವನು ಏನ್ ಮಾಡ್ತಾನ, ಹ್ಮ್ ಅಗ್ನಿಹೋತ್ರ ಕರ್ಮವನ್ನ ಮಾಡ್ತಾನ. ಹ್ಮ್ ಆವಾಗ ಅದು ಧರ್ಮ ಅಂತ ಹೇಳಿಸ್ಕೊಡ್ತದೆ. ಹ್ಮ್ ಇನ್ನ ಅಶುದ್ಧವಾಗಿರ್ತಕ್ಕಂಥ ದೇಶದೊಳಗೆ ಹ್ಮ್ ಅದು ಅಪವಿತ್ರವಾದ ಜಾಗ ಇರ್ತದೆ ಅಂತ ತಿಳ್ಕೊಡ್ರಿ. ಇವಾಗ ಹ್ಮ್ ಈಗ ಸ್ಮಶಾನ ಅದ ಅಂತ ತಿಳ್ಕೊಡ್ರಿ. ಈಗ ಅಲ್ಲಿ ಹ್ಮ್ ನಾವು ಅಲ್ಲಿ ಹೋಗಿ ಅದು ರಾತ್ರಿ ಹೊತ್ತಿನೊಳಗೆ ಹ್ಮ್ ಅಲ್ಲಿ ಒಂದು ಮರಣಾದಿಗಳು ಘಟಿಸಿರ್ತಾವಲ್ರಿ. ಹ್ಮ್ ಅಂತ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ನಾವು ಮಾಡಿದಂತ ಕರ್ಮ ಅದು ಅಧರ್ಮ ಆಗ್ತದಂತ. ಹ್ಮ್ ಅದಕ್ಕೆ ನಾವು ಸ್ಥಾನನೂ ಪವಿತ್ರವಾಗಿರಬೇಕು, ಹ್ಮ್ ಕಾಲವೂ ಕೂಡ ಪವಿತ್ರ. ರಾತ್ರಿ ಸಮಯದಲ್ಲಿ ಯಜ್ಞ ಮಾಡಿದ್ರೆ ಪ್ರಯೋಜನ ಆಗಂಗಿಲ್ಲ. ಅದು ಹ್ಮ್ ಅದನ್ನ ಸಮಯ ಇರ್ತದೆ. ಅದಕ್ಕೊಂದು ಬ್ರಾಹ್ಮಿ ಮುಹೂರ್ತದೊಳಗೆ ಸಾಯಂಕಾಲ ಸಮಯದೊಳಗೆ ಮಾಡ್ಬೇಕು ಅದನ್ನ. ಹ್ಮ್ ರಾತ್ರಿ ಸಮಯ ಎಲ್ಲರೂ ಇದನ್ನ ಮಾಡಿದಂತ ಸಮಯದೊಳಗೆ ಹ್ಮ್ ಮತ್ತು ಅದು ಮರಣಾದಿ ನಿಮಿತ್ತವಾಗಿ ನಾವು ಮಾಡಿದೇವಂತಂದ್ರೆ ಹ್ಮ್ ಇಲ್ಲಿ ಅಶುದ್ಧವಾದ ದೇಶ, ಹ್ಮ್ ಅಶುದ್ಧವಾಗಿರ್ತಕ್ಕಂಥ ಸಮಯ ಹ್ಮ್ ಮತ್ತು ಅಶುದ್ಧವಾಗಿರ್ತಕ್ಕಂಥ ನಿಮಿತ್ತ, ಮರಣಾದಿ ನಿಮಿತ್ತವನ್ನು ಇಟ್ಟುಕೊಂಡು ಹ್ಮ್ ನಾವು ಮಾಡಿದ್ರೆ ಅದು ಅಧರ್ಮ ಆಗ್ತದ ಅಂತ. ಹ್ಮ್ ಹಿಂಗ ಇಲ್ಲಿ ನಮಗ ಧರ್ಮಶಾಸ್ತ್ರಗಳು ಈ ರೀತಿ ಹೇಳ್ತಾ ಇದ್ದಾವೆ ಅಂತ. ಹ್ಮ್ ಅದಕ್ಕಂದ್ರೆ ಅವರು ಯಾವ ದೇಶದಲ್ಲಿ ಆಗಲಿ ಅಥವಾ ಯಾವ ಕಾಲದಲ್ಲಿ ಆಗಲಿ ಹ್ಮ್ ಅಥವಾ ಯಾವ ನಿಮಿತ್ತದಲ್ಲಿ ಆಗಲಿ ಹ್ಮ್ ನಾವು ಯಾವುದನ್ನ ಧರ್ಮ ಅಂತ ಅನುಷ್ಠಾನ ಮಾಡ್ತಾ ಇದ್ದೇವೆಯೋ ಹ್ಮ್ ಅದೇ ಬೇರೆ ಒಂದು ದೇಶ, ಬೇರೆ ಒಂದು ಕಾಲ, ಬೇರೆ ನಿಮಿತ್ತಗಳಲ್ಲಿ ಅದು ಅಧರ್ಮ ಆಗ್ತದ ಅಂತೇಳಿ ಹ್ಮ್ ಹೀಗೆ ಧರ್ಮದ ಬಗ್ಗೆ ಇಲ್ಲಿ ವಿಚಾರವನ್ನ ಮಾಡಿದ್ದಾರೆ. ಅದಕ್ಕೆ ಯಸ್ಮಿನ್ ದೇಶೆ ಕಾಲೇ ನಿಮಿತ್ತೇ ಚ ಯೋ ಧರ್ಮ ಅನುಷ್ಠೀಯತೆ ಸ ಏವ ದೇಶ ಕಾಲ ನಿಮಿತ್ಯಾಂತರೇಷು ಅಧರ್ಮೋ ಭವತಿ ಅಂತ. ಹ್ಮ್ ತೇನ ನ ಶಾಸ್ತ್ರಾತ್ ಋತೆ ಧರ್ಮಾಧರ್ಮ ವಿಷಯ ವಿಜ್ಞಾನಂ ಕಸ್ಯಚಿತ್ ಅಸ್ತಿ. ಆದ್ದರಿಂದ ಇದು ನಮಗೆ ಶಾಸ್ತ್ರ ಇಲ್ಲದೆ ಹ್ಮ್ ಈ ಧರ್ಮ ಅಧರ್ಮಗಳ ವಿಷಯ ಅನ್ನುವಂತಹದ್ದು ಹ್ಮ್ ನಮಗೆ ತಿಳುವಳಿಕೆ ಬರ್ತದೇನು ಅಂತಂದ್ರೆ ಇದು ಯಾರಿಗೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾರಿಗೂ ಕೂಡ ನಮಗೆ ಶಾಸ್ತ್ರ ಇಲ್ಲದ ಹ್ಮ್ ಇದು ಧರ್ಮ ಇದು ಅಧರ್ಮ ಅನ್ನುವಂತ ನಮಗೆ ತಿಳುವಳಿಕೆ ಬರಬೇಕಾಗಿತ್ತು ಅಂತಂದ್ರೆ ಹ್ಮ್ ಶಾಸ್ತ್ರಾತ್ ನ ಋತೆ ಅಂತ ಹೇಳ್ತಾರೆ. ಶಾಸ್ತ್ರಾತ್ ಋತೆ ಅಂದ್ರೆ ಶಾಸ್ತ್ರವಿಲ್ಲದೆ ಅಂತ. ಹ್ಮ್ ಧರ್ಮಾಧರ್ಮ ವಿಷಯಂ ವಿಜ್ಞಾನಂ ಕಸ್ಯಚಿತ್ ನ ಅಸ್ತಿ ಅಂತ. ಹ್ಮ್ ಧರ್ಮ ಅಧರ್ಮಗಳ ವಿಷಯಕವಾಗಿರ್ತಕ್ಕಂಥ ವಿಶೇಷ ಜ್ಞಾನ ಅನ್ನುವಂತಹದ್ದು ಹ್ಮ್ ಶಾಸ್ತ್ರಾದಿಗಳಿಲ್ಲದೆ ಹ್ಮ್ ಇದನ್ನ ಯಾರೂ ಕೂಡ ಮಾಡಿಕೊಳ್ಳಲಾರರು ಅಂತ. ಹ್ಮ್ ನಾವು ಮಾಡಿದ ಧರ್ಮ ಅಥವಾ ನಾವು ಮಾಡಿದ್ದ ಅಧರ್ಮ ಅಂತ ನಮಗೆ ಜ್ಞಾನ ಆಗಬೇಕು ಅಂತಂದ್ರೆ ಅದಕ್ಕೆ ಶಾಸ್ತ್ರವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರಾಶ್ಚ ಹಿಂಸಾನುಗ್ರಹಾತ್ಮನೋ ಆತ್ಮಕೋ ಜ್ಯೋತಿಷ್ಠೋಮೋ ಧರ್ಮ ಇತ್ಯವಧಾರಿತಃ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ ಕೆಲವೊಂದು ಯಜ್ಞಗಳನ್ನ ಮಾಡುವಂತ ಸಂದರ್ಭದೊಳಗೆ ಹ್ಮ್ ಅಲ್ಲಿ ಕೆಲವೊಂದು ಹಿಂಸೆಗಳು ಆಗುವಂತ ಪ್ರಸಂಗ ಇರ್ತದೆ. ಹ್ಮ್ ಯಾಕಂದ್ರೆ ಅಲ್ಲಿ ಹಿಂಸೆಗಳು ನಡೆದು ಬಿಟ್ರೆ ಅದು ಅಧರ್ಮ ಅಂತ ಅನಿಸ್ಕೊಳ್ತದೆ. ಇವಾಗ ಹ್ಮ್ ಅದು ಅಶುದ್ಧ ಅಂತ ನಾವು ಹೇಳ್ಬೇಕಾಗ್ತೈತದ. ಹ್ಮ್ ಅದನ್ನ ಇಲ್ಲಿ ಹೇಳಿದ್ರವರು ಶಾಸ್ತ್ರಾಶ್ಚ ಹಿಂಸಾನುಗ್ರಹಾಧ್ಯಾತ್ಮಕೋ ಜ್ಯೋತಿಷ್ಠೋಮೋ ಧರ್ಮ ಇತ್ಯವಧಾರಿತಃ.
ಹ್ಮ್ ಶಾಸ್ತ್ರಾಶ್ಚ ಅಂದ್ರೆ ಶಾಸ್ತ್ರದಿಂದ ಅಲ್ಲ, ಶಾಸ್ತ್ರದಿಂದ ಅಂತ. ಹ್ಮ್ ಅಲ್ಲಿ ಹಿಂಸಾ ಅನ್ನುವಂತಹದ್ದು, ಹ್ಮ್ ಹಿಂಸಾನುಗ್ರಹಾಧ್ಯಾತ್ಮನೋ, ಹ್ಮ್ ಅಲ್ಲಿ ಹಿಂಸಾನುಗ್ರಹವೇ ಮುಂತಾಗಿರತಕ್ಕಂಥದ್ದು. ಹ್ಮ್ ಅಂದ್ರೆ ಪ್ರಾಣಿಗಳ ಒಂದು ಹಿಂಸೆ ಅನ್ನುವಂತಹದ್ದಿದೆ. ಹ್ಮ್ ಅಲ್ಲಿ ಪ್ರಾಣಿಗಳನ್ನ ಬಲಿ ಕೊಡಬೇಕು ಅನ್ನುವಂತ ಒಂದು ಹಿಂಸಾ ವಿಚಾರ ಅನ್ನುವಂತಹದ್ದು ಅದ. ಹ್ಮ್ ಮತ್ತು ದೇವತೆಗಳಿಗೂ ಬ್ರಾಹ್ಮಣರಿಗೂ ದಾನ ಧರ್ಮ ಮಾಡಬೇಕು ಅಂತೇಳಿ ಹ್ಮ್ ಈ ರೀತಿ ಜ್ಯೋತಿಷ್ಠೋಮ ಯಾಗ, ಹ್ಮ್ ಇದು ಧರ್ಮ ಅಂಥೇಳಿ ನಮಗ ಅದು ಗುರ್ತಾಗೈತದ. ಹ್ಮ್ ಅದನ್ನ ಅಶುದ್ಧ ಅಂತ ನಾವು ಅದನ್ನ ಹೆಂಗೆ ಹೇಳಲಿಕ್ಕೆ ಆಗ್ತದ ಅಂತ. ಹ್ಮ್ ಯಾಕಂದ್ರೆ ಅದು ಜ್ಯೋತಿಷ್ಠೋಮ ಯಾಗದಲ್ಲಿ ಆ ರೀತಿ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ ಅವರು. ಹ್ಮ್ ಅಲ್ಲೇನೋ ಪ್ರಾಣಿ ಹಿಂಸ ಬಲಿ ಕೊಡೋದು ಇರ್ಬೋದಲ್ಲಿ, ಹ್ಮ್ ಆದ್ರೆ ಶಾಸ್ತ್ರವೇ ಹೇಳ್ತದಂದ ಬಳಕ ಹ್ಮ್ ಅದು ಧರ್ಮ ಅಂತಾನೆ ಹೇಳಿಕೆ ಶಾಸ್ತ್ರ ಅನ್ನುವಂತಹದ್ದು ಅದನ್ನ. ಹ್ಮ್ ಅಲ್ಲಿ ಒಂದೇಳಿ ಹಿಂಸಾದಿಗಳು ನಡೆದ್ರು ಕೂಡ ಹ್ಮ್ ಅದು ಅಶುದ್ಧ ಅಂತ ಅಲ್ಲಿ ಹೇಳಿಕ್ ಆಗೋದಿಲ್ಲ ಅಂತ. ಹ್ಮ್ ಅದು ಹೆಂಗ್ ತಾನೇ ಹೇಳಕ್ ಆಗ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ಹೇಳಿದ್ರು ಈಗ. ಹ್ಮ್ ಅದಕ್ಕ ಇಲ್ಲಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಹ್ಮ್ ಸ ಕಥಂ ಅಶುದ್ಧ ಇತಿ ಶಕ್ಯತೆ ವಕ್ತುಂ, ಹ್ಮ್ ಅಂದ್ರೆ ಇಲ್ಲಿ ಪ್ರಾಣಿಗಳನ್ನ ಹ್ಮ್ ಹಿಂಸಾ ಮಾಡಬಾರದು ಅಂತ ಹೇಳಿ ಹ್ಮ್ ಶಾಸ್ತ್ರವೇ ಪ್ರಾಣಿಗಳ ವಿಷಯಕವಾಗಿ ಹ್ಮ್ ಹಿಂಸೆಯನ್ನ ಅಧರ್ಮ ಅಂತ ತಿಳಿಸ್ತೈತಲ್ಲ ಅಂತ. ಹ್ಮ್ ನ ನ ಹಿಂಸಾತ್ ಸರ್ವಾಭೂತಾನಿ, ಹ್ಮ್ ಅಂದ್ರೆ ಯಾವುದೇ ಪ್ರಾಣಿಗೆ, ಸರ್ವ ಪ್ರಾಣಿಗಳನ್ನ ಅಂತ ಸರ್ವಭೂತಾನ ಎಲ್ಲಾ ಪ್ರಾಣಿಗಳನ್ನ ನ ಹಿಂಸಾತ್ ಹ್ಮ್ ಅಂದ್ರೆ ಹಿಂಸೆಯನ್ನ ಮಾಡಬಾರದು ಅಂತ. ಹ್ಮ್ ಅದು ಯಾವುದೇ ಪ್ರಾಣಿ ಇರೋದ್ ಯಾಕ, ಹ್ಮ್ ಯಾವ ಪ್ರಾಣಿಗಳನ್ನು ಕೂಡ ಹಿಂಸಾ ಮಾಡಬಾರದು ಅಂತೇಳಿ ಇತಿ ಶಾಸ್ತ್ರಮೇವ ಭೂತ ವಿಷಯಾಂ ಹಿಂಸಾಂ ಅಧರ್ಮ ಇತಿ. ಹ್ಮ್ ಈ ಪ್ರಾಣಿಗಳ ಒಂದು ಹಿಂಸಾ ಅನ್ನುವಂತಹದ್ರ ವಿಚಾರವಾಗಿ ಹ್ಮ್ ಅದು ಹಿಂಸೆ ಅಧರ್ಮ ಅಂತ ಹ್ಮ್ ತಿಳಿಸ್ತಾ ಇದೆಯಲ್ಲ ಅಂತಾರ ಅವರು. ಹ್ಮ್ ಅಧರ್ಮ ಇತ್ಯವಗಮಯತಿ ಹ್ಮ್ ಅಂದ್ರೆ ಈ ಭೂತ ವಿಷಯಕವಾಗಿ ಅವುಗಳನ್ನ ಹಿಂಸಾ ಮಾಡತಕ್ಕಂತಹದ್ದು ಹ್ಮ್ ಅದು ಅಧರ್ಮ ಅಂತೇಳಿ ಶಾಸ್ತ್ರಗಳೇ ಹೇಳ್ತಾ ಇದ್ದಾವಲ್ಲ. ಹ್ಮ್ ಮತ್ತಂತದ್ದು ನೀವು ಜ್ಯೋತಿಷ್ಠೋಮ ಯಾಗದೊಳಗೆ ಪಶುಗಳನ್ನ ಬಲಿ ಕೊಡುವಂತಹದ್ದು ಹ್ಮ್ ಇದು ಧರ್ಮ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಹ್ಮ್ ಆದ್ರೆ ಶಾಸ್ತ್ರ ನೋಡಿದ್ರೆ ಹ್ಮ್ ಯಾವ ಪ್ರಾಣಿಗಳನ್ನ ಹಿಂಸಾ ಮಾಡಬಾರದು ಅಂತ ಹೇಳಿ ಹ್ಮ್ ನಿಮ್ಗೆ ಶಾಸ್ತ್ರವೇ ಪ್ರತಿಪಾದನ ಮಾಡ್ತಾ ಇರಬೇಕಾದ್ರೆ ಹ್ಮ್ ಆ ಪ್ರಾಣಿಗಳ ವಿಷಯಕವಾಗಿರ್ತಕ್ಕಂಥ ಹಿಂಸೆಯನ್ನ ನೀವು ಅಧರ್ಮ ಅಂತ ಹೇಳಿ ನೀವು ಈ ರೀತಿಯಾಗಿ ತಿಳಿಸ್ತಾ ಇದ್ರಲ್ಲ ಅಂತ. ಹ್ಮ್ ಯಾಕೆ ಪ್ರಾಣಿಗಳ ಹಿಂಸೆ ಅನ್ನುವಂತಹದ್ದು ಇಲ್ಲಿ ಹ್ಮ್ ಧರ್ಮ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ರಿ ಇವಾಗ. ಹ್ಮ್ ಅಂತ ಈ ರೀತಿ ಅಂದಾಗ ಅದಕ್ಕ ಉತ್ತರ ಕೊಡ್ತಾ ಇದ್ದಾರೆ ಅವರು. ಹ್ಮ್ ನ ಹಿಂಸಾ ಸರ್ವಭೂತಾನೀತಿ ಶಾಸ್ತ್ರಮೇವ ಭೂತ ವಿಷಯಾಂ ಹಿಂಸಾಂ ಅಧರ್ಮ ಇತಿ ಇತ್ಯವಗಮ್ಯತಿ. ಹ್ಮ್ ಭಾಡಂ, ಹ್ಮ್ ಹೌದಪ್ಪ ನೀ ಹೇಳ್ತಕ್ಕಂಥದ್ದು ಇದು ಸರಿನೇ ಅದ. ಹ್ಮ್ ಉತ್ಸರ್ಗಸ್ತು ಸಹ ಅಯಂ ಚ ಅಪವಾದ ಅಗ್ನಿಷ್ಟೋಮೀಯಂ ಪಶುಮಾಲಭೇತ್. ಹ್ಮ್ ಆದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ನಿಯಮ ಅಂತ. ಹ್ಮ್ ಯಾವುದೋ ಪ್ರಾಣಿಗಳನ್ನ ಹಿಂಸಾ ಮಾಡಬಾರದು, ಹ್ಮ್ ಮತ್ತೆಲ್ಲಾ ಪ್ರಾಣಿಗಳ ವಿಷಯವನ್ನ ಪ್ರಾಣಿಗಳ ವಿಷಯಕವಾಗಿ ಅಲ್ಲಿ ಹಿಂಸೆಯನ್ನ ಮಾಡಿದ್ರೆ ಅದು ಅಧರ್ಮ ಅಂತೇಳಿ ಹ್ಮ್ ಹಿಂಗ ಶಾಸ್ತ್ರ ಅನ್ನುವಂತಹದ್ದು ಹೇಳ್ತದ. ಹ್ಮ್ ಯಾವುದೋ ಪ್ರಾಣಿಗಳ ಹಿಂಸಾ ಮಾಡುವಂತಹದ್ದು ಇದು ಅಧರ್ಮ ಅಂತೇಳಿ ಹ್ಮ್ ಶಾಸ್ತ್ರವೇ ತಿಳಿಸ್ತಾ ಇದೆ ಅಂತ. ಹ್ಮ್ ಅದಕ್ಕೆ ಇವರು ಪರಿಹಾರ ಏನ್ ಹೇಳಿದ್ರು ಅಂತಂದ್ರೆ ಉತ್ಸರ್ಗಸ್ತು ಸಹ ಅಯಂ ಚ ಅಪವಾದ ಅಗ್ನಿಶೋಮೀಯಂ ಪಶುಮಾಲಭೇತ. ಹ್ಮ್ ಆದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ನಿಯಮ. ಯಾಕಂದ್ರೆ ಅಲ್ಲಿ ಅಗ್ನಿಷ್ಠೋಮದ ಒಂದು ಪಶುವನ್ನ ಅರ್ಪಿಸಬೇಕು ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಇದು ಅಪವಾದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಉತ್ಸರ್ಗ ಅಪವಾದ ಇವುಗಳಿಗೆ ಬೇರೆ ಬೇರೆ ವಿಷಯಗಳು ನಮಗ ಗುರ್ತಾಗ್ತಾ ಇದ್ದಾವೆ ಅಂತ. ಹ್ಮ್ ಈ ಉತ್ಸರ್ಗ ಮತ್ತು ಅಪವಾದ ಏನದಾವಲ್ಲ ಹ್ಮ್ ಇವುಗಳಿಗೆ ಬೇರೆ ಬೇರೆ ವಿಷಯಗಳಂತ ನಮಗ ಗುರ್ತಾಗ್ತದ. ಹ್ಮ್ ಆದ್ದರಿಂದ ಉತ್ಸರ್ಗ ಅಪವಾದಯೋಶ್ಚ ವ್ಯವಸ್ಥಿತ ವಿಷಯತ್ವಂ ತಸ್ಮಾತ್ ವಿಶುದ್ಧಂ ಕರ್ಮ ವೈದಿಕಂ. ಆದ್ರಿಂದ ಇಲ್ಲಿ ವೈದಿಕ ಧರ್ಮ ಅನ್ನುವಂತ ಕರ್ಮ ಅನ್ನುವಂತಹದ್ದು ಹ್ಮ್ ಯಾವಾಗಲೂ ವಿಶುದ್ಧವಾಗಿರ್ತದ ಅಂತ. ಹ್ಮ್ ವಿಶುದ್ಧ ಅಂತಂದ್ರೆ ಏನು?
ಅತ್ಯಂತ ಶುದ್ಧವಾಗಿರ್ತದಂತದು. ಹ್ಮ್ ಅದ್ರೊಳಗೆ ಯಾವುದೇ ಅಶುದ್ಧತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಹ್ಮ್ ಶುದ್ಧ, ಅಶುದ್ಧ, ವಿಶುದ್ಧ. ಹ್ಮ್ ಯಾಕಂದ್ರೆ ಶುದ್ಧ ಇದ್ದದ್ದು ಅಶುದ್ಧ ಆಗಬಹುದು, ಹ್ಮ್ ಅಶುದ್ಧಿ ಶುದ್ಧ ಆಗಬಹುದು, ಆದ್ರೆ ವಿಶುದ್ಧ ಇದ್ದದ್ದು ಅದು ಮತ್ತೆ ಎಂದೂ ಅಶುದ್ಧ ಆಗಂಗಿಲ್ಲ ಅದು. ಹ್ಮ್ ವಿಶುದ್ಧ ಅಂದ್ರೆ ಸಂಪೂರ್ಣ ಅದು ತ್ರಿಕಾಲದಲ್ಲಿಯೂ ಕೂಡ ಹ್ಮ್ ಶುದ್ಧವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಇದಕ್ಕೆ ವಿಶುದ್ಧ ಅಂತ ಕರೀತಾ ಇದ್ದಾರೆ. ಹ್ಮ್ ಅಂದ್ರೆ ಯಾವತ್ತದು ಮಾರ್ಪಡೋದಿಲ್ಲ ಅಂತದು. ಹ್ಮ್ ತಸ್ಮಾತ್ ವಿಶುದ್ಧಂ ಕರ್ಮ ವೈದಿಕಂ. ಹ್ಮ್ ವೈದಿಕ ಕರ್ಮ ಅನ್ನುವಂತಹದ್ದು ಹ್ಮ್ ಅದು ಕೇವಲ ಶುದ್ಧವಾಗಿರ್ತಕ್ಕಂಥದ್ದು. ಹ್ಮ್ ಅದ್ರೊಳಗೆ ಶುದ್ಧ ಅಶುದ್ಧಗಳನ್ನು ಮೀರಿರ್ತಕ್ಕಂಥದ್ದು ಅದು. ಹ್ಮ್ ಎರಡಕ್ಕೂ ಹೊರತಾಗಿರ್ತಕ್ಕಂಥದ್ದು ಅಂತ. ಶಿಷ್ಟೈರನುಷ್ಠೀಯಮಾನತ್ವಾತ್. ಇಲ್ಲಿ ಶಿಷ್ಟರಾಗಿರ್ತಕ್ಕಂಥವ್ರು ಅಂದ್ರೆ ಇಲ್ಲಿ ಯಾವ ಋಷಿ ಮುನಿಗಳಾಗ್ಲಿ ಇವರೆಲ್ಲರೂ ಕೂಡ ಈ ಇದನ್ನ ಅನುಷ್ಠಾನ ಮಾಡ್ತಾರಂತ. ಹ್ಮ್ ಯಾವುದನ್ನ? ಈ ಯಾವ ವಿಶುದ್ಧವಾಗಿರ್ತಕ್ಕಂಥ ಕರ್ಮ ಅಂತ ಹೇಳಿದ್ರಲ್ಲ, ವೈದಿಕ ಕರ್ಮ, ಹ್ಮ್ ಅವುಗಳನ್ನ ಶಿಷ್ಟೈಹಿ ಅನುಷ್ಠೀಯಮಾನತ್ವಾತ್. ಹ್ಮ್ ಶಿಷ್ಟರಿಂದ ಅದು ಅನುಷ್ಠಾನ ಮಾಡಲ್ಪಡ್ತದ ಅಂತ. ಶಿಷ್ಟರು ಅದನ್ನ ಅನುಷ್ಠಾನ ಮಾಡ್ತಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನಿಷ್ಟ ಅನಿಂದ್ಯಮಾನತ್ವಾಚ. ಮತ್ತೆ ಇದನ್ನ ಯಾರು ನಿಂದ ಮಾಡಕ್ ಹೋಗಂಗಿಲ್ಲ. ಹ್ಮ್ ಶಿಷ್ಟರು ಇದರ ಬಗ್ಗೆ ಕೊಂಡಾಡ್ತಾರ ಅದನ್ನ, ಮತ್ತದನ್ನ ನಿಂದಾನು ಕೂಡ ಮಾಡ್ತಾ ಇಲ್ಲ ಅಂತ. ಹ್ಮ್ ಹಾ, ಅಂದ್ರೆ ಇದನ್ನ ನಿಷೇಧನು ಕೂಡ ಮಾಡಂಗಿಲ್ಲ ಅಂತ. ಹ್ಮ್ ಇದನ್ನ ನಿಷೇಧ ಮಾಡಿಲ್ಲ, ಇದನ್ನ ಶಿಷ್ಟರು ನಿಂದಾನು ಕೂಡ ಮಾಡಕ್ ಹೋಗುದಿಲ್ಲ ಅಂತ. ಅದನ್ನ ಈ ವೈದಿಕ ಕರ್ಮಗಳನ್ನ ಅಂತ. ಹ್ಮ್ ವೈದಿಕ ಕರ್ಮಗಳನ್ನ ಯಾರು ನಿಂದಾ ಮಾಡಂಗಿಲ್ಲ ಹ್ಮ್ ಅಂತ ಹೇಳಿ ಇದನ್ನ ಹೇಳ್ಕೊಂಡು ಬಂದ್ರು. ಅನಿಂದ್ಯಮಾನತ್ವಾಚ್ಛ ಅನುಷ್ಠೀಯಮಾನತ್ವಾಚ್ಛ ತೇನ ನ ತಸ್ಯ ಪ್ರತಿರೂಪಂ ಫಲಂ ಚ ಜಾತಿ ಸ್ಥಾವರತ್ವಂ. ಆದ್ದರಿಂದ ಇದಕ್ಕ ಜಾತಿ ಸ್ಥಾವರತ್ವ ಅನ್ನುವಂಥದ್ದು ಇದಕ್ಕೆ ಅನುಗುಣವಾಗಿರ್ತಕ್ಕಂಥ ಫಲ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆದ್ದರಿಂದ ಅದಕ್ಕೆ ತೇನ ನ ತಸ್ಯ ಪ್ರತಿರೂಪಂ ಫಲಂ ಜಾತಿ ಸ್ಥಾವರತ್ವಂ. ಹ್ಮ್ ತಸ್ಯ ಅಂದ್ರೆ ಅದಕ್ಕಂತ. ಹ್ಮ್ ಜಾತಿ ಸ್ಥಾವರತ್ವಂ, ಜಾತಿ ಮತ್ತು ಸ್ಥಾವರತ್ವ ಅನ್ನುವಂಥದ್ದು ಇದು ಅನುಗುಣವಾಗಿರ್ತಕ್ಕಂಥ ಫಲ ಅಲ್ಲ ಅಂತ. ನಚ ಸ್ವಾದಿ ಜನ್ಮವದಪಿ ವ್ರೀಹ್ಯಾದಿ ಜನ್ಮ ಭವಿತುಮರ್ಹತಿ. ಇನ್ನು ಇಲ್ಲಿ ವ್ರೀಹ್ಯಾದಿಗಳ ಜನ್ಮದಾವಲ್ಲ. ಹ್ಮ್ ವ್ರೀಹಿ ಅಂದ್ರೆ ಭತ್ತ ಆಗಲಿ, ಗೋಧಿ ಆಗಲಿ, ಹ್ಮ್ ಉದ್ದಾಗಲಿ ಎಲ್ಲೆಲ್ಲ ಹೇಳ್ಕೊಂಡ್ ಬಂದ್ರಲ್ರಿ ಹ್ಮ್ ಪೂರ್ವದಲ್ಲಿ. ಅವುಗಳ ಜನ್ಮದಂತೆ ಅವುಗಳ ಜನ್ಮ ಅನ್ನುವಂಥದ್ದು, ವ್ರೀಹಾದಿಗಳ ಜನ್ಮ ಅನ್ನುವಂಥದ್ದು ಹ್ಮ್ ಈ ನಾಯಿ ಮೊದಲಾಗಿರ್ತಕ್ಕಂಥ ಜನ್ಮಗಳದಲ್ಲ, ಸ್ವಾದಿ ಅಂತ ಹೇಳಿದ್ರಲ್ಲಿ. ಹ್ಮ್ ಸ್ವಾದಿ ಅಂತಂದ್ರೆ ನಾಯಿ ಮೊದಲಾಗಿರ್ತಕ್ಕಂಥ ಜನ್ಮಗಳು ಅಂತ. ಹ್ಮ್ ಸ್ವಾದಿ ಜನ್ಮವತ್, ಹ್ಮ್ ನಾಯಿಯ ಮೊದಲಾಗಿರ್ತಕ್ಕಂಥ ಜನ್ಮದಂತೆ ಈ ವ್ರೀಹಾದಿ ಜನ್ಮ ಅನ್ನುವಂಥದ್ದು ಇದು ಅಂಥೇಳಿ ಹಿಂಗೆ ಈ ತರ ಹೇಳುವುದು ಕೂಡ ಇದು ಸರಿಯಲ್ಲ. ವ್ರೀಹಾದಿಗಳ ಜನ್ಮ ನಾಯಿ ಮೊದಲಾಗಿರ್ತಕ್ಕಂಥ ಜನ್ಮಗಳಂತೆ ಅಲ್ಲ ಅಂತ ಹ್ಮ್ ಇಲ್ಲಿ ಆಚಾರ್ಯ ನಮಗೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲಿ. ಹ್ಮ್ ನಚ ಸ್ವಾದಿ ಜನ್ಮ ವದಪಿ ವ್ರೀಹಾದಿ ಜನ್ಮ ವಿತುಮರತಿ ತದ್ಧಿ ಕಪೂಯ ಚರಣಾನ್ ಅಧಿಕೃತ್ಯ ಉಚ್ಯತೆ. ಯಾಕಂದ್ರೆ ಇಲ್ಲಿ ಕಪೂಯ ಚರಣರಾಗಿರ್ತಕ್ಕಂಥ ಪಾಪಿಗಳನ್ನು ಕುರಿತು ಅಲ್ಲಿ ಹ್ಮ್ ಹೇಳ್ತಾ ಇದೆ ಅಂತ. ಕಪೂಯ ಚರಣರು ಅಂದ್ರೆ ಹ್ಮ್ ಪಾಪಕರ್ಮಗಳನ್ನ ಮಾಡ್ತಕ್ಕಂಥವ್ರು ಅಂತ. ಹ್ಮ್ ಇದನ್ನು ಕೂಡ ಪೂರ್ವಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದು ಹ್ಮ್ ಆ ಕಪೂಯ ಪೂರ್ಣರಾಗಿರ್ತಕ್ಕಂಥ ಪಾಪಿಗಳನ್ನು ಕುರಿತು ಹ್ಮ್ ಇದು ಹೇಳ್ತಾ ಇದೆ ಅಂತ ಇಲ್ಲಿ ಆಚಾರ್ಯ ಹೇಳಿದರು. ತದ್ದಿ ಕಪೂಯ ಚರಣಾನ್ ಅಧಿಕೃತ ಉಚ್ಯತೆ ನೈವಂ ಇಹ ವೈಶೇಷಿಕ ಕಶ್ಚಿತ್ ಅಧಿಕಾರೋ ಅಸ್ತಿ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಯಾರನ್ನು ಕುರಿತು ಇಲ್ಲಿ ಹೇಳಿಲ್ಲ ಅಂತ. ಅದಕ್ಕೆ ಟೋಟಲ್ ಒಟ್ಟು ನಿರ್ಣಯ ಏನನ್ನುವುದನ್ನು ಹೇಳ್ತಾ ಇದ್ದಾರೆ. ಹ್ಮ್ ನೈವಂ ಇಹ ವೈಶೇಷಿಕ ಕಶ್ಚಿದಧಿಕಾರೋ ಅಸ್ತಿ. ಹಾಗೆ ಇಲ್ಲಿ ವಿಶೇಷವಾಗಿ ಯಾರನ್ನು ಕುರಿತು ಹೇಳಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ
ಚಂದ್ರಮಂಡಲ ಸ್ಖಲಿತಾನಾಂ, ಹ್ಮ್ ಯಾರು ಚಂದ್ರಮಂಡಲದಿಂದ ಕೆಳಗೆ ಜಾರಿ ಬಿದ್ದಾರೋ, ಹ್ಮ್ ಮತ್ತೆ ಅಲ್ಲಿಂದ ಚಂದ್ರಮಂಡಲದಿಂದ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಫಲ ತೀರ್ತು ಅಂತಂದ್ರೆ ಹ್ಮ್ ಮತ್ತೆ ಅಲ್ಲಿಂದ ಜಾರಿ ಬೀಳಬೇಕಿಲ್ಲಿ. ಹ್ಮ್ ಅಲ್ಲಿ ಆಕಾಶಾದಿ ಭಾವವನ್ನು ಹೊಂದಿ, ವಾಯುವಿನ ಭಾವವನ್ನು ಹೊಂದಿ, ಹ್ಮ್ ಮತ್ತಲ್ಲಿ ಧೂಮ ಆಗಿ, ಹ್ಮ್ ಮೋಡವಾಗಿ, ಅಭ್ರವಾಗಿ, ಹ್ಮ್ ಕೊನೆಗೆ ಮಳೆಯಾಗಿ ಭೂಮಿ ಮೇಲೆ ಬಿದ್ದು ವ್ರೀಹ್ಯವಾದಿಗಳ ಭಾವವನ್ನು ಹೊಂದ್ತಾ ಇದ್ದಾನೆ ಅಂತ ಜೀವ ಅಲ್ಲಿ. ಹ್ಮ್ ವ್ರೀ ಅಂದ್ರೆ ಭತ್ತ, ಜವೆ ಗೋಧಿ ಆಗಲಿ, ಉದ್ದಾಗಲಿ, ಹ್ಮ್ ಇಂಥ ಧಾನ್ಯಗಳಲ್ಲಿ ಹ್ಮ್ ಅದರ ಭಾವವನ್ನು ಪಡ್ಕೊಳ್ತಾ ಇದ್ದಾನೆ ಅಂತ. ಹ್ಮ್ ಆದ್ರಿಂದ ಇಲ್ಲಿ ಕಪೋಚಣರಾಗಿರ್ತಕ್ಕಂಥ ಪಾಪಿಗಳನ್ನು ಕುರಿತು ಇಲ್ಲಿ ಹೇಳ್ತದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಆ ನ ಸ್ವಾದಿ ಜನ್ಮತಿ ವ್ರೀಹಾದಿ ಜನ್ಮಯಿತುಮರತಿ ತದ್ದಿ ಕಪೂಯ ಚರಣಾನಧಿಕೃತ್ಯ ಉಚ್ಯತೆ. ಆದ್ರೆ ಯಾಕಂದ್ರೆ ಅದು ಕಪೂಯ ಚರಣರಾಗಿರ್ತಕ್ಕಂಥ ಪಾಪಿಗಳನ್ನ ಕುರಿತು ಅದು ಹೇಳ್ತದ. ಯಾಕಂದ್ರೆ ನಾಯಿ ಜನ್ಮಗಳು ಅಂತಂದ್ರೆ ಹ್ಮ್ ಯಾರು ಪಾಪ ಕರ್ಮಗಳನ್ನು ಮಾಡಿರ್ತಾರೋ ಅವರು ನಾಯಿ ಜನ್ಮವನ್ನು ಪಡಿತಾ ಇದ್ದಾರೆ ಅಂತ. ಹ್ಮ್ ಚಾಂಡಾಲ ಜನ್ಮ ಆಗ್ಲಿ, ನಾಯಿ ಆಗಲಿ, ಹಂದಿ ಜನ್ಮ ಆಗ್ಲಿ, ಇವೆಲ್ಲ ಬರಬೇಕಂದ್ರೆ ಹ್ಮ್ ಅವರು ಅಶುದ್ಧವಾದ ಕರ್ಮಗಳನ್ನ ಮಾಡಿರ್ತಕ್ಕಂಥವ್ರು, ದುಷ್ಟ ಕರ್ಮಗಳು ಅಂತ ಏನದಾವಲ್ರಿ, ಹ್ಮ್ ಅವ್ರಿಗೆ ಪಾಪ ಕರ್ಮಗಳು ಅಂತ ಕರೀತಾರ. ಆ ಪಾಪ ಕರ್ಮಗಳನ್ನ ಮಾಡುವವರಿಗೆ ಕಪುಯ ಚರಣರು ಅಂತ ಕರ್ಕೊಂಡು ಬಂದರು. ಹ್ಮ್ ರಮಣೀಯ ಚರಣಾಹ ಅಂತಂದ್ರೆ ಹ್ಮ್ ಪುಣ್ಯ ಕರ್ಮಗಳನ್ನ ಮಾಡುವವರಿಗೆ ರಮಣೀಯ ಚರಣಾಹ ಅಂತ ಹೇಳಿ ಹಿಂದ ಪೂರ್ವದಲ್ಲಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಆದ್ದರಿಂದ ಹಾಗೆ ಇಲ್ಲಿ ವಿಶೇಷವಾಗಿ ಅದನ್ನ ಕುರಿತು ಇಲ್ಲಿ ಹೇಳಿಲ್ಲ. ಆದ್ದರಿಂದ ಇದು ಚಂದ್ರಮಂಡಲ ಸ್ಖಲಿತಾನಾಂ ಅನುಶಯೀನಾಂ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರ ಹ್ಮ್ ತದ್ಭಾವ ಇತಿ ಉಪಚರ್ಯತೆ. ಹ್ಮ್ ಅಂದ್ರೆ ಚಂದ್ರಮಂಡಲದಿಂದ ಬಂದಿರತಕ್ಕಂಥ ಅನುಶಯಿಗಳಿಗೆ ಅಲ್ಲಿ ವ್ರೀಹಾದಿಗಳಲ್ಲಿ ಕೇವಲ ಸಂಬಂಧ ಮಾತ್ರವೇ ಐತೆ ಹೊರತು ಹ್ಮ್ ಆ ವ್ರೀಹಾದಿ ಭಾವ ಅನ್ನುವಂತಹದ್ದು ಆ ಅಲ್ಲಿ ಉಪಚಾರಕ್ಕೆ ಹೇಳೈತೆ ಅಂತದು. ಹ್ಮ್ ಉಪಚಾರಕ್ಕೋಸ್ಕರವಾಗಿ ಹೇಳಿದ್ದಾರೆ. ವ್ರೀಹಾದಿ ಭಾವ ಅನ್ನುವಂತಹದ್ದನ್ನ ಹ್ಮ್ ಉಪಚಾರಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ಸೂತ್ರಕ್ಕೆ ಆಚಾರ್ಯರ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಅಲ್ಲಿ ವ್ರೀಹಾದಿಗಳ ಸಂಬಂಧ ಮಾತ್ರವೇ ಆಗ್ತಾರೆ ಹೊರತು ಹ್ಮ್ ಆ ವ್ರೀಹಾದಿಗಳ ಭಾವ ಅನ್ನುವಂತಹದ್ದಲ್ಲಿ ಕೇವಲ ಉಪಚಾರಕ್ಕೆ ಮಾತ್ರ ಅಲ್ಲಿ ಹೇಳಿದ್ದಾರೆ ಅಂತಾಯ್ತು. ಹ್ಮ್ ಇನ್ನ 26ನೇ ಸೂತ್ರ ಹ್ಮ್ ರೇತಃ ಸುಗ್ಯೋ ಗೋಥ. ಹ್ಮ್ ಇದನ್ನ ಭಾಷ್ಯದಲ್ಲಿ ಆಚಾರ್ಯರು ಇದನ್ನ ಹೇಳ್ತಾರೆ, ಅಲ್ಲಿ ನೋಡೋಣ್ರಿ. ಈಗ ಅಲ್ಲಿ ಹ್ಮ್ ಇತಶ್ಚ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರಂ ತದ್ಭಾವ. ಇತಶ್ಚ ಅಂತಂದ್ರೆ ಇಲ್ಲಿವರೆಗೆ ಅಂತ. ಹ್ಮ್ ಈ ಪೂರ್ವದಲ್ಲಿ ಹ್ಮ್ ಅಲ್ಲೇನ್ ಹೇಳಿದ್ರು ಅಂತಂದ್ರೆ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರಂ ತದ್ಭಾವ. ಹ್ಮ್ ಇಲ್ಲಿ ವ್ರೀಹ್ಯಾದಿಗಳ ಒಂದು ಸಂಬಂಧ ಮಾತ್ರ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಅದು ವ್ರೀಹ್ಯಾದಿ ಭಾವ ಅಂತದು. ಹ್ಮ್ ವ್ರೀಹ್ಯಾದಿಗಳ ಸಂಬಂಧ ಮಾತ್ರವೇ ಹ್ಮ್ ಆ ಭಾವ, ಯಾವುದು ವ್ರೀಹ್ಯಾದಿ ಭಾವ ಅಂತ. ಯಾಕಂತಂದ್ರೆ ಅದಕ್ಕಂತಾರವರು ಯತ್ ಕಾರಣಂ ವ್ರೀಹ್ಯಾದಿ ಭಾವಸ್ಯ ಅನಂತರಂ ಅನುಶಯೀನಾಂ ರೇತಸಿಗ್ಭಾವ ಆಮ್ನಾಯ ತೇ ಯೋ ಯೋ ಹಿ ಅನ್ನಮತ್ತಿ ಯೋ ರೇತಃ ಸಿಂಚತಿ ತದ್ಭೂಯ ಏವ ಭವತಿ. ಚಾಂದ್ರೋಪನಿಷತ್ತಿನ ಒಂದು ಪ್ರಮಾಣವನ್ನು ಕೊಟ್ಟು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹ್ಮ್ ಯತ್ ಕಾರಣಂ ವ್ರೀಹ್ಯಾದಿ ಭಾವಸ್ಯ ಅನಂತರಂ ಅಂದ್ರೆ ಯಾವಾಗ ಇಲ್ಲಿ ವ್ರೀಹ್ಯಾದಿ ಭಾವ ಅನ್ನುವಂಥದ್ದು ಉಂಟಾಗ್ತದ, ಆ ನಂತರದೊಳಗ ಆ ಅನುಶಯಗಳಿಗೆ ಅಲ್ಲಿ ರೇತಸಿಗ್ ಭಾವ ಅನ್ನುವಂಥದ್ದನ್ನ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಅಂದ್ರೆ ಯಾರು ಯಾರು ಅಲ್ಲಿ ಬೆಳೆದಿರ್ತಕ್ಕಂಥ ಒಂದು ಅನ್ನವನ್ನ, ಹ್ಮ್ ಈಗ ಭತ್ತ ನೆಲ್ಲು ಬೆಳೆದಿರ್ತಾರೆ, ಹ್ಮ್ ಅದನ್ನ ಜಿನ್ನಿಗೆ ಹಾಕಿಸಿ ಅಕ್ಕಿ ಮಾಡ್ತಾರ. ಹ್ಮ್ ಆ ಅಕ್ಕಿಯನ್ನು ಉಂಡಿರ್ತಕ್ಕಂಥ ತಂದೆ ಏನ್ ಮಾಡ್ತಾನೆ, ಅದನ್ನು ಭುಂಜನ ಮಾಡಿದಾಗ ಅದು ಶರೀರದೊಳಗ ಅದರಲ್ಲಿ ಅನುಷ್ಟ, ಸ್ಥವಿಷ್ಟ, ಪುರಿಷ್ಟ ಅಂತೇಳಿ ಹ್ಮ್ ಅದು 3 ಪ್ರಕಾರ ಅದು ವಿಭಾಗ ಆಕೈತೆ. ಹ್ಮ್ ಅದರಲ್ಲಿ ಅನಿಷ್ಟ ಭಾಗ ಅನ್ನುವಂಥದ್ದು ಮನಸ್ಸಾಗ್ತದೆ. ಹ್ಮ್ ಅನುಷ್ಟ, ತವಿಷ್ಟ, ಪುರಿಷ್ಟ ಭಾವ ಅನ್ನುವಂಥದ್ದು ಅದು ಕೆಳಗ ಅದು ಹೊರಗೆ ಹೋಗ್ತೈತೆ ಅಂತದು ಹ್ಮ್ ಮಲಿನ ಭಾವ ಅನ್ನುವಂಥದ್ದು. ಹ್ಮ್ ಇನ್ನು ಮಧ್ಯಭಾಗ ಅನ್ನುವಂಥದ್ದು ಏನದಲ್ಲ,
ಅದು ಮಾಂಸ ಮಜ್ಜ ಇಂಥವೆಲ್ಲವೂ ಇವೆಲ್ಲ ಆಗ್ತಾವಂತ ಹ್ಮ್ ಅದನ್ನು ಹೇಳ್ಕೊಂಡು ಬಂದಾರೆ ಇಲ್ಲಿ. ಹ್ಮ್ ಹಾಗೆ ಇಲ್ಲಿ ಹೇಳ್ತಾರೆ, ಯಾವನು ಇಲ್ಲಿ ಅನ್ನವನ್ನ ತಿಂತಾ ಇದ್ದಾನೋ ಅವನು ಅಲ್ಲಿ ತೇಜಸ್ಸನ್ನುವಂತಹದ್ದನ್ನ ಸೇಚನೆ ಮಾಡ್ತಾ ಇದ್ದಾನ, ಆ ಭಾವದವನೇ ಆಗ್ತಾ ಇದ್ದಾನೆ ಅಂತ. ಹ್ಮ್ ಯೋ ಯೋ ಹಿ ಅನ್ನಮ್ಮತ್ತಿ ಅಂದ್ರೆ ಯಾವರು ಅನ್ನವನ್ನು ಉಣ್ತಾ ಇದ್ದಾರೋ, ಹ್ಮ್ ಯೋ ರೇತಃ ಸಿಂಚತಿ ತದ್ಭುಯೇವ ಭವತಿ. ಅಲ್ಲಿ ರೇತ ಅಂದ್ರೆ ತೇಜಸ್ಸನ್ನುವಂತಹದ್ದು ಅಂತ. ಹ್ಮ್ ಯಾವನು ತೇಜಸ್ಸನ್ನ ಸೇಚನೆ ಮಾಡ್ತಾ ಇದ್ದಾನೋ ಆ ಭಾವದವನೇ ಅವನು ಆಗ್ತಾ ಇದ್ದಾನೆ ಅಂತೇಳಿ ಶ್ರುತಿಯೊಳಗ ಹೇಳಿದ್ದಾರೆ ಇಲ್ಲಿ. ತದ್ಭುಯ ಭವತಿ ಇತಿ ನಚ ಅತ್ರ ಮುಖ್ಯೋ ರೇತ ಸಿಗ್ಭಾವ ಸಂಭವತಿ. ಇಲ್ಲಿ ರೇತೋ ಭಾಗ ಅನ್ನುವಂತಹದ್ದು, ರೇತ ಸಿಗ್ಭಾವ ಅನ್ನುವಂತಹದ್ದು ಹ್ಮ್ ಇಲ್ಲಿ ಮುಖ್ಯವಾಗಿ ಸಂಭವಿಸುವುದಿಲ್ಲ ಅಂತ. ಹ್ಮ್ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ರೇತಸಿಕ್ ಭಾವ ಅನ್ನುವಂತ ಸಂಭವಿಸ್ತದೇನು ಅಂತಂದ್ರೆ ಇಲ್ಲ. ಚಿರಜಾತೋ ಹಿ ಪ್ರಾಪ್ತ ಯೌವನೋ ರೇತಸಿಕ್ ಭವತಿ. ಅಂದ್ರೆ ಅವನು ಅಂದ್ರೆ ತಂದೆಯಿಂದ ತಾಯಿ ಗರ್ಭದೊಳಗೆ ಹೋಗಿ ತಾಯಿ ಗರ್ಭದಿಂದ ಅಲ್ಲಿ ಪಿಂಡವಾಗಿ ಅವನು ಈ ಭೂಮಿ ಮೇಲೆ ಜನಿಸಿ ಬರ್ತಾನೆ. ಹ್ಮ್ ಬಂದ ಬಳಿಕ ಅವನು ಅನ್ನ ಹಾಲು ಉಂಡು ಬಾಲಕನಾಗಿ ಮುಂದೆ ಯುವಕನಾಗ್ತಾ ಇದ್ದಾನೆ. ಹ್ಮ್ ಯೌವನಾವಸ್ಥೆ ಎನ್ನುವಂತಹದ್ದು ಅವನಿಗೆ ಬಂತು ಅಂತಂದ್ರೆ ಹ್ಮ್ ಅವಾಗ ಅವನು ಮದುವೆಯನ್ನು ಮಾಡಿಕೊಂಡು ತನ್ನ ಪತ್ನಿಯೊಂದಿಗೆ ಹ್ಮ್ ಅಲ್ಲಿ ರೇತಸ್ಸನ್ನ ಸೇಚನ ಮಾಡ್ತಕ್ಕಂತ ಒಂದು ಸಾಮರ್ಥ್ಯವನ್ನು ಪಡ್ಕೊಳ್ತಾನಂತ. ಹ್ಮ್ ಅಂದ್ರೆ ಹುಟ್ಟಿದ ಬಳಿಕ ಅಲ್ಲಿ ಸ್ವಲ್ಪ ಕಾಲ ಬೇಕಾಗ್ತೈತೆ ಅಲ್ಲಿ. ಹ್ಮ್ ಯೌವನಾವಸ್ಥೆಯನ್ನು ಪಡ್ಕೊಂಡ ಬಳಿಕ ಅಲ್ರಿ ಹ್ಮ್ ಅವನು ಆ ಅಂದ್ರೆ ಅಲ್ಲಿ ಸ್ತ್ರೀ ಪುರುಷರಿಂದ ಹ್ಮ್ ಇದನ್ನ ಪಡ್ಕೋಬೇಕಾದ್ರೆ ಅದು ಬಾಲ್ಯದಲ್ಲಿ ಆಗಂಗಿಲ್ಲ, ಅದು ಯೌವನದೊಳಗನ ಹ್ಮ್ ಆ ರೇತಸ್ಸನ್ನ ಸಿಂಚನ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕೆ ಕಾಲದ ಒಂದು ಮಿತಿ ಅದಂತ. ಹ್ಮ್ ಅಂದ್ರೆ ಬಹಳ ಕಾಲದವರೆಗೆ ಅವನು ಯೌವನವನ್ನ ಪಡ್ಕೊಂಡ ಬಳಕನ ಹ್ಮ್ ಅವನು ರೇತ ಸಿಂಚನ ಮಾಡ್ತಾನೆ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ಹ್ಮ್ ಆ ಉಪನಿಷತ್ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತಾ ಇದೆ ಅಂತ ಇಲ್ಲಿ. ಹ್ಮ್ ಕಥಮಿವ ಅನುಪಚರಿ ತದ್ಭಾವಂ ಅದ್ಯಮಾನ ಅನ್ನನುಗತೋ ಅನುಶೈ ಪ್ರತಿಪದ್ಯತೆ. ಇಲ್ಲಿ ಒಂದು ಪ್ರಶ್ನೆ ಅನ್ನುವಂತಹದನ್ನ ಮಾಡ್ತಾ ಇದ್ದಾರೆ ಅವರು. ಹ್ಮ್ ನಾವು ತಿನ್ನುವಂತ ಆಹಾರ ಅನ್ನುವಂತಹದ್ದೇನದಲ್ಲ ಹ್ಮ್ ಅದನ್ನ ಅನುಸರಿಸಿಕೊಂಡು ಬಂದಿರತಕ್ಕಂತ ಇಲ್ಲಿ ಅನುಶಯಿಯಾಗಿರ್ತಕ್ಕಂಥವನು ಹ್ಮ್ ಅಲ್ಲಿ ಅವನು ಹೆಂಗ ತಾನೇ ಅದು ಅನುಪಚರಿತನಾಗಿ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಹ್ಮ್ ಆ ರಿತಸೇಕ ಮಾಡುವವನ ಭಾವವನ್ನು ಪಡೆದುಕೊಳ್ತಾನೆ ಅಂತ. ಹ್ಮ್ ಅವನು ಹೇಗೆ ಪಡ್ಕೊಳ್ತಾನೆ ಅಂತ ಅಲ್ಲಿ ಹ್ಮ್ ಅನುಪಚರಿತನಾಗಿ ಮುಖ್ಯವಾಗಿರ್ತಕ್ಕಂಥ ಆ ರೇತಸೇಕ ಮಾಡುವವನ ಭಾವವನ್ನ ಅವನು ಹೇಗೆ ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಕಥಮಿವ ಅನುಪಚರಿತ ತದ್ಭಾವಂ ಅದ್ಯಮಾನ ಅನ್ನ ಅನುಗತೋ ಅನುಶೈ ಪ್ರತಿಪದ್ಯತೆ. ಅನುಶೈ ಅಂತಂದ್ರೆ ಇಲ್ಲಿ ಕರ್ಮದ ಲೇಷವನ್ನು ತಗೊಂಡು ಬಂದಾನಲ್ಲಿ ಇವಾಗ್ರಿ ಬಂದು ಈಗ ತಂದೆಯಿಂದ ತಾಯಿ ಗರ್ಭಕ್ಕೆ ಹೋಗಿ ತಾಯಿ ಗರ್ಭದಲ್ಲಿ ಪಿಂಡವಾಗಿ ಬೆಳೀತಾ ಇದ್ದಾನಲ್ಲಿ. ಮುಂದೆ ಅವನು ಮಗುವಾಗಿ ಹುಟ್ಟಿದ ಬಳಿಕ ಅವನು ದೊಡ್ಡವನಾಗ್ತಾ ಇದ್ದಾನಂತ. ಅಲ್ಲಿ ಅನುಪಚರಿತವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆ ರೇತಸೇಕ ಮಾಡುವವನ ಭಾವವನ್ನ ಅವನು ಹೆಂಗ್ ಪಡ್ಕೊಳ್ತಾನೆ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿ ಅದಕ್ಕೆ ತತ್ರ ತಾವತ್ ಅವಶ್ಯಂ ರೇತಸಿಗ್ಯೋಗ ಏವ ರೇತಸಿಗ್ಭಾವೋ ಉಪ ಅಭ್ಯುಪಗಂತವ್ಯ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಅನುಪಚರಿತನೇ ಮುಖ್ಯವಾಗಿರ್ತಕ್ಕಂಥ ಯಾವ ರೇತಸೇಕ ಮಾಡುವವನ ಭಾವವನ್ನ ಹೆಂಗ್ ಪಡ್ಕೊಳ್ತಾನೋ ಅಂತ ಅಲ್ಲಿ ಪ್ರಶ್ನೆ ಮಾಡಿದ್ರು. ಅಲ್ಲಂತೂ ನಾವು ಅಲ್ಲಿ ಅವಶ್ಯವಾಗಿ ಏನ್ ಮಾಡ್ಬೇಕಾಗೈತಿ ಅಂತಂದ್ರೆ ತತ್ರ ತಾವತ್ ಅವಶ್ಯಂ ರೇತಸಿಗ್ಯೋಗ ಏವ ರೇತಸಿಗ್ಭಾವೋ ಅಭ್ಯುಪಗಂತವ್ಯ. ಅಲ್ಲಿ ನಾವು ಅವಶ್ಯವಾಗಿ ಆ ರೇತಸೇಚನ ಕರ್ತನ ಒಂದು ಸಂಬಂಧವೇ ಅಲ್ಲಿ ರೇತಸಿಗ್ಭಾವ ಅಂತ ಹೇಳಿ ನಾವು ಒಪ್ಪಗೊಳ್ಬೇಕಾಗ್ತದೆ. ಆ ರೇತಸೇಚನ ಮಾಡ್ತಕ್ಕಂಥ ಕರ್ತೃ ಅಂದ್ರೆ ತಂದೆಯಾಗಿರ್ತಕ್ಕಂಥವನೇನದಾನಲ್ಲ ಅವನ ಒಂದು ಸಂಬಂಧವೇ ಇಲ್ಲಿ ಏನಾಗೈತಿ ಆ ರೇತಸಿಗ್ಭಾವ ಅನ್ನುವಂತಹದ್ದನ್ನ ಒಪ್ಪಬೇಕಾಗ್ತದಂತ. ಅಂದ್ರೆ ತಂದೆಯಲ್ಲಿ ಅವನು
ರೇತೋರೂಪನಾಗಿರ್ತಾ ಇದ್ದಾನೆ ಅಂತ. ಹ್ಮ್ ಯಾವಾಗ ಮಾತೃಗರ್ಭವನ್ನು ಸೇರಿದ ಬಳಿಕ ಅದೇ ಅಲ್ಲಿ ಪಿಂಡವಾಗಿ ಬೆಳೆದು ಹ್ಮ್ ಮತ್ತೆ ಜನ್ಮ ಅನ್ನುವಂಥದ್ದನ್ನ ಪಡ್ಕೊಳ್ತಾನೆ ಅಂತ ಇಲ್ಲಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಹ್ಮ್ ತದ್ವತ್ ಇದರಂತೆ ವ್ರೀಹ್ಯಾದಿ ಭಾವೋ ಅಪಿ ವ್ರೀಹ್ಯಾದಿ ಯೋಗ ಏವ ಇತ್ಯ ವಿರೋಧ. ಹಾಗೆ ಇಲ್ಲಿ ವ್ರೀಹ್ಯಾದಿ ಭಾವ ಅನ್ನುವಂಥದ್ದು ಏನದಲ್ಲ, ಹ್ಮ್ ಅದು ವ್ರೀಹ್ಯಾದಿಗಳ ಸಂಬಂಧವೇ ಅಂತ ನಾವು ಒಪ್ಕೊಂಡ್ರೆ ಹ್ಮ್ ಇಲ್ಲಿ ಯಾವ ವಿರೋಧವೂ ಬರಂಗಿಲ್ಲ ಅಂತ. ಹ್ಮ್ ಅಲ್ಲಿ ವ್ರೀಹ್ಯಾದಿ ಭಾವವನ್ನು ಪಡಿತಾನಂತಂದ್ರೆ ಏನು, ಹ್ಮ್ ಅಲ್ಲಿ ವ್ರೀಹ್ಯಾದಿಗಳ ಸಂಬಂಧ ಅಂತ. ಹ್ಮ್ ಈ ಅನುಶಯ ಏನದಾನಲ್ಲ, ಹೌದು. ಚಂದ್ರಮಂಡಲದಿಂದ ಬಂದಾನಲ್ರಿ ಈಗ, ಹ್ಮ್ ಅವನು ಆ ವ್ರೀಹ್ಯಾದಿಗಳ ಸಂಬಂಧ ಮಾತ್ರ ಅಂತ ಅವನು. ಹ್ಮ್ ಅದರಲ್ಲಿ ವ್ರೀಹ್ಯಾದಿನೇ ತಾನಾಗಂಗಿಲ್ಲ ಅಂತ. ಹ್ಮ್ ಆ ವ್ರೀಹ್ಯಾದಿಗಳ ಒಂದು ಸಂಬಂಧವೇ ಹ್ಮ್ ಅಂಥೇಳಿ ಅದನ್ನೇ ವ್ರೀಹ್ಯಾದಿ ಭಾವ ಅಂತ ಕರೆದಿದ್ದಾರೆ. ವ್ರೀಹ್ಯಾದಿ ಭಾವ ಅಂತಂದ್ರೆ ಏನು, ಹ್ಮ್ ವ್ರೀಹ್ಯಾದಿಗಳ ಸಂಬಂಧಕ್ಕನೇ ವ್ರೀಹ್ಯಾದಿ ಭಾವ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ನಾವು ಒಪ್ಕೊಂಡಿದ್ದಾದ್ರೆ ಇಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದು ಹ್ಮ್ ಇಲ್ಲ. ಅದಕ್ಕೆ ತದ್ವತ್ ವ್ರೀಹ್ಯಾದಿ ಭಾವೋಪಿ ಹ್ಮ್ ವ್ರೀಹ್ಯಾದಿ ಯೋಗ ಏವ ಇತ್ಯ ವಿರೋಧ. ಹ್ಮ್ ಇನ್ನ ಕೊನೆಯದು ಹೇಳ್ತಾ ಇದ್ದಾರೆ, ಹ್ಮ್ ಯೋನೇಹೇ ಶರೀರಂ. ಹ್ಮ್ ಈ ಶರೀರ ಅನ್ನುವಂತಹದ್ದು ತಾಯಿ ಗರ್ಭದಲ್ಲಿ ಹೇಗೆ ಹುಡ್ತದ ಹ್ಮ್ ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರಣೆ ಮಾಡ್ತಾರೆ. ಹ್ಮ್ ಅತಃ ರೇತಃ ಸಿಗ್ಭಾವಾನಂತರಂ ಯೋನೌ ನಿಷಿಕ್ತೋ ರೇತಸಿ ಯೋನೇ ರತಿ ಶರೀರಂ ಅನುಶಯ ಫಲೋಪಭೋಗಾಯ ಜಾಯತೆ. ಇಲ್ಲಿ ಯಾವ ಅನುಶಯಾಗಿರ್ತಕ್ಕಂಥವನು ಹ್ಮ್ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಒಂದು ಪುಣ್ಯ ಕರ್ಮ ಫಲಗಳನ್ನ ಅನುಭವಿಸಿ ಹ್ಮ್ ಇಲ್ಲಿ ಆಕಾಶ, ವಾಯು, ಆಮೇಲೆ ಅಲ್ಲಿ ಮೇಘವಾಗಿ, ಹ್ಮ್ ಧೂಮ್ರವಾಗಿ, ಮೇಘವಾಗಿ, ಅಭ್ರವಾಗಿ, ಹ್ಮ್ ಕೊನೆಗೆ ಮಳೆಯಾಗಿ ಭೂಮಿ ಮೇಲೆ ಬರ್ತಾನಂತ ಹೇಳಿದ್ರಲ್ರಿ. ಹ್ಮ್ ಅವ್ ಬರುವವನೇ ಇಲ್ಲಿ ಯಾರು ಅಂತಂದ್ರೆ ಅನುಶಯ ಅಂತ ಅವನು ಕರ್ಕೊಂಡು ಬಂದ್ರು ಅವನಿಗೆ. ಹ್ಮ್ ಆ ರೇತಃ ಸಿಗ್ಭಾವಾನಂತರಂ. ಹ್ಮ್ ಈಗ ಅವನು ರೇತ ಸಿಗ್ಭಾವ ಆದ ಬಳಿಕ ಅಂತ ಹ್ಮ್ ಅಂದ್ರೆ ತಾಯಿ ಗರ್ಭದೊಳಗ ಅವನು ರೇತೋ ಭಾವನ ತಂದೆ ಗರ್ಭದೊಳಗ ಆ ತಂದೆ ಊಟ ಮಾಡಿರ್ತಕ್ಕಂತ ಅನ್ನ ಮೊದಲಾದಗಳು ಏನದಾವಲ್ರಿ, ಹ್ಮ್ ಆ ಅನ್ನದೊಳಗನ ಅವನು ಬಂದಿರ್ತಾನಲ್ಲಿ. ಹ್ಮ್ ಅದನ್ನು ತಂದೆ ಊಟ ಮಾಡಿದ ಮೇಲೆ ಅವನು ರೇತ ಸಿಗ್ಭಾವವನ್ನ ಪಡ್ಕೊಳ್ತಾನ. ಹ್ಮ್ ಆಮೇಲೆ ಅಲ್ಲಿ ತಂದೆ ಮತ್ತು ತಾಯಿಗಳ ಸಮಾಗಮದಿಂದ ಹ್ಮ್ ಆ ರೇತಸ್ ಅನ್ನುವಂತಹದ್ದು ತಾಯಿ ಗರ್ಭವನ್ನು ಸೇರಿದಾಗ ಹ್ಮ್ ಆ ತಾಯಿ ಒಂದು ಗರ್ಭದೊಳಗ ಆ ಶರೀರ ಅನ್ನುವಂತಹದ್ದು ಹ್ಮ್ ಅದು ಅವನು ಮಾಡಿರ್ತಕ್ಕಂತ ಒಂದು ಅನುಶಯದ ಫಲ ಅದಲ್ರಿ. ಹ್ಮ್ ಅದನ್ನು ಉಪಭೋಗ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಶರೀರ ಅನ್ನುವಂತಹದ್ದು ಉಂಟಾಗ್ತದಂತ. ಹ್ಮ್ ತಾಯಿ ಗರ್ಭದೊಳಗ ಹ್ಮ್ ರೇತೋ ರಕ್ತಗಳ ಸಮ್ಮಿಳಿತದಿಂದ ಹ್ಮ್ ಅಲ್ಲಿ ಪಿಂಡ ಅನ್ನುವಂತ ತಯಾರಾಗ್ತದೆ, ಅಲ್ಲಿ ಶರೀರ ಅನ್ನುವಂತ ನಿರ್ಮಾಣ ಆಗ್ತದಂತ. ಹ್ಮ್ ಅದಕ್ಕೆ ಆ ಫಲವನ್ನ ಉಪಭೋಗ ಮಾಡುವುದಕ್ಕೋಸ್ಕರವಾಗಿ, ಹ್ಮ್ ಯಾಕಂದ್ರೆ ಐಹಿಕ ಫಲ ಅದು ಫಲ ಇನ್ನೂ ಕೊಟ್ಟಿಲ್ಲ. ಅದು ಹ್ಮ್ ಆಮುಷ್ಮಿಕ ಫಲವನ್ನ ಚಂದ್ರಮಂಡಲದಲ್ಲಿ ಅನುಭೋಗ ಮಾಡಿದಾನ. ಹ್ಮ್ ಆ ಐಹಿಕ ಫಲವನ್ನ ತನ್ನ ಜೊತೆಯಲ್ಲಿ ತಗೊಂಡು ಬಂದಿದ್ದಾನೆ ಈಗ ಅದನ್ನ. ಹ್ಮ್ ಅದಕ್ಕೆ ನಾವು ಅನುಶಯ ಅಂತ ಕರ್ಕೊಂಡು ಬಂದ್ರು. ಅನುಶಯ ಅಂತಂದ್ರೆ ಏನು, ಹ್ಮ್ ಅಲ್ಲಿ ಒಂದಿಷ್ಟು ಕರ್ಮದ ಫಲ ಅನ್ನುವಂತಹದ್ದು, ಅದಕ್ಕೆ ಐಹಿಕ ಕರ್ಮದ ಫಲ ಅಂತ ಕರೀತಾರಲ್ಲ. ಹ್ಮ್ ಅದನ್ನ ತಗೊಂಡು ಅವ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದರ ಫಲವನ್ನ ಉಪಭೋಗ ಮಾಡುವುದಕ್ಕೋಸ್ಕರವಾಗಿ ಹ್ಮ್ ಆ ತಾಯಿ ಗರ್ಭದೊಳಗ ಅಲ್ಲಿ ಶರೀರ ಅನ್ನುವಂತಹದ್ದು ಉಂಟಾಗ್ತದ ಅಂತ ಇಲ್ಲಿ ಹೇಳಿದ್ರು. ಅದಕ್ಕ ಹ್ಮ್ ಇಹ ಇತ್ಯಾಹ ಶಾಸ್ತ್ರಂ ಯದ್ಯ ತದ್ಯ ಇಹ ರಮಣೀಯ ಚರಣಾಹ ಇತ್ಯಾದಿ. ನೋಡಿದ್ರಿ, ಯಾರು ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೋ ಹ್ಮ್ ಅವರು ಏನಾಗಿದ್ದಾರೆ ಅಂತಂದ್ರೆ ಇಲ್ಲಿ ತಾಯಿ ಗರ್ಭದೊಳಗ ಅವನು ಮಾಡಿರ್ತಕ್ಕಂತ ಪುಣ್ಯಕ್ಕನುಸಾರವಾಗಿ ಹ್ಮ್ ಅವನಿಗೆ ಅಲ್ಲಿ ಜನ್ಮ ಅನ್ನುವಂತದ್ದಾಗ್ತದಂತ. ಹ್ಮ್ ತಸ್ಮಾದಪಿ ಅವಗಮ್ಯತೆ ನಾವರೋಹೆ ವ್ರೀಹ್ಯಾದಿ ಭಾವಾವಸರೆ ತಚ್ಚರೀರಮೇವ ಸುಖ ದುಃಖಾನ್ವಿತಂ ಭವತೀತಿ. ಆದ್ರಿಂದ ಇಲ್ಲಿ ಶಾಸ್ತ್ರ ಹೇಳಿದಂತೆ ಅವರಲ್ಲಿ ಯಾರು ಇಲ್ಲಿ ರಮಣೀಯಚರರು ಅನ್ನುವಂತ ಮುಂತಾದ ಶಾಸ್ತ್ರ ಅನ್ನುವಂತಹದ್ದು ಹೇಳ್ಕೊಂಡು ಬಂದರು. ಹ್ಮ್ ಆದ್ರಿಂದ ಇಲ್ಲಿ ಅವರು ಅವರೋಹಣ ಮಾಡೋ ಸಮಯದೊಳಗ ಹ್ಮ್ ಯಾವ ವ್ರೀಹ್ಯಾದಿ ಭಾವವಾಗಿರ್ತಕ್ಕಂತ ಒಂದು ಕಾಲದೊಳಗ ಹ್ಮ್ ಅವರ ಶರೀರ ಅನ್ನುವಂತಹದ್ದಲ್ಲಿ
ಸುಖ ದುಃಖಗಳಿಂದ ಕೂಡಿಕೊಳ್ಳುವುದಿಲ್ಲ ಅಂತ. ಹ್ಮ್ ಯಾರು ಇಷ್ಟಾಧಿಕಾರಿಗಳು ಅದಾರಲ್ಲ ಹ್ಮ್ ಅವರು ಕೆಳಗೆ ಇಳಿತಾ ಇರಬೇಕಾದ್ರೆ ಹ್ಮ್ ಅಲ್ಲಿ ವ್ರೀಹ್ಯಾದಿ ಭಾವ ಆಗತಕ್ಕಂತ ಒಂದು ಸಮಯದೊಳಗೆ ಹ್ಮ್ ಅವರ ಶರೀರ ಅನ್ನುವಂತಹದ್ದು ಅಲ್ಲಿ ಸುಖ ದುಃಖಾದಿಗಳಿಂದ ಕೂಡಿಕೊಳ್ಳುವುದಿಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳಿದ್ರು. ಹ್ಮ್ ತತ್ ಶರೀರಮೇವ ಸುಖ ದುಃಖಾನ್ವಿತಂ ಭವತೀತಿ ತಸ್ಮಾತ್ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರಂ ಅನುಶೈನಂ ತಜ್ಜನ್ಮ ಇತಿ ಸಿದ್ಧಂ. ಇಲ್ಲಿ ವ್ರೀಹ್ಯಾದಿ ಆಗ್ತಕ್ಕಂತ ಒಂದು ಸಮಯದೊಳಗ ಹ್ಮ್ ಅವನ ಶರೀರ ಅನ್ನುವಂಥದ್ದು ಸುಖ ದುಃಖಗಳಿಂದ ಕೂಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ರು ಅದನ್ನ. ಹ್ಮ್ ಇದು ನಮಗೆ ನಿಶ್ಚಯ ಆಗ್ತೈತಿ. ಆದ್ದರಿಂದ ಇಲ್ಲಿ ಆ ವ್ರೀಹ್ಯಾದಿಗಳ ಸಂಬಂಧ ಮಾತ್ರವೇ ಇಲ್ಲಿ ಅನುಶಯಗಳಿಗೆ ಆ ವ್ರೀಹ್ಯಾದಿ ಭಾವ ಅಂತ ಎಷ್ಟು ಸಿದ್ಧವಾಯಿತು ಅಂತ. ಹ್ಮ್ ಆ ವ್ರೀಹ್ಯಾದಿಗಳ ಸಂಬಂಧ ಮಾತ್ರ ಅಂತ ಹೇಳ್ತಾರೆ ಅವ್ರು ಇಲ್ಲಿ. ಹ್ಮ್ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರ. ಸಂಶ್ಲೇಷ ಅಂದ್ರೆ ಸಂಬಂಧ. ಹ್ಮ್ ವ್ರೀಹ್ಯಾದಿಗಳ ಒಂದು ಸಂಶ್ಲೇಷ ಮಾತ್ರ ಅನುಶಯಿನಾಂ ತಜ್ಜನ್ಮ ಇತಿ. ಹ್ಮ್ ಅನುಶಯಿಗಳಿಗೆ ಅಂತಂದ್ರೇನು, ಚಂದ್ರಮಂಡಲದಿಂದ ಇಳಿದು ಬಂದಿರತಕ್ಕಂತ ಹ್ಮ್ ಅನೇಕ ಇಷ್ಟ ದತ್ತ ಪೂರ್ತ ಮೊದಲಾಗಿರ್ತಕ್ಕಂತ ಪುಣ್ಯ ಕಾರ್ಯಗಳನ್ನ ಹ್ಮ್ ಮಾಡಿರ್ತಕ್ಕಂಥವನು ಏನದಾನಲ್ರಿ ಹ್ಮ್ ಅವನಿಗೆ ಇಲ್ಲಿ ಅನುಶಯ ಅಂತ ಹೇಳಿದೆವು. ಹ್ಮ್ ಅವನು ಕೇವಲ ವ್ರೀಹ್ಯಾದಿಗಳ ಸಂಬಂಧ ಮಾತ್ರ ಅಂತ. ಹ್ಮ್ ಸಂಬಂಧ ಮಾತ್ರವೇ ಇಲ್ಲಿ ಅನುಶಯಗಳಿಗೆ ಈ ವ್ರೀಹ್ಯಾದಿ ಭಾವ ಅಂತೇಳಿ ಹ್ಮ್ ಇದು ಇಷ್ಟು ಸಿದ್ಧ ಆದಂಗಾಯ್ತು. ಹ್ಮ್ ತಜ್ಜನ್ಮ ಇತಿ ಸಿದ್ಧಂ. ಇದರಿಂದಲೇ ಅವರು ಜನ್ಮವನ್ನು ಪಡಿತಾರೆ ಅಂಥೇಳಿ ಇಷ್ಟು ಯೋನೇಹೇ ಶರೀರಂ ಹ್ಮ್ ಅಂದ್ರೆ ಯೋನಿಯಿಂದ ಈ ಶರೀರ ಉಂಟಾಗ್ತದ ಅನ್ನೋದ್ರ ಬಗ್ಗೆ ಹ್ಮ್ ಇಲ್ಲಿ ಅನೇಕ ಶ್ರುತಿ ಪ್ರಮಾಣಗಳನ್ನ ಕೊಟ್ಟು ನಿರೂಪಣೆ ಮಾಡ್ಕೊಂಡು ಬಂದ್ರು. ಹ್ಮ್ ಈಗ ಇದು ಒಂದನೇ ಪಾದ ಮುಗಿದಂಗಾಯ್ತ್ರಿ ಇವಾಗ. ಹ್ಮ್ ಹೌದೌದು. ಮೂರನೇ ಅಧ್ಯಾಯದೊಳಗ ಹ್ಮ್ ಒಂದನೇ ಪಾದ ಅಂದ್ರೆ ಕೇವಲ 6 ಅಧಿಕರಣಗಳದಾವ ಇದ್ರಾಗ. ಹ್ಮ್ ಇದನ್ನು ಮುಗಿಸ್ಕೊಂಡು ಈಗ ಎರಡನೇ ಪಾದ ಪ್ರಾರಂಭ ಮಾಡ್ತಾರೆ ಇವಾಗ. ಹ್ಮ್ ಈ ಎರಡನೇ ಪಾದದೊಳಗ ಇಲ್ಲಿ ಆತ್ಮನ ಸ್ವರೂಪದ ಬಗ್ಗೆ ನಿರ್ಣಯ ಮಾಡ್ತಾರೆ ಈ ಅಧ್ಯಾಯದೊಳಗ್ರಿ. ಹ್ಮ್ ಹ್ಮ್ ಅದು ಎರಡನೇ ಪಾದದೊಳಗ ಹ್ಮ್ ಆತ್ಮ ಆತ್ಮ ಅಂತಾರೆ. ಆತ್ಮನ ಸ್ವರೂಪ ಹೇಗಿದೆ ಹ್ಮ್ ಮತ್ತು ಇಲ್ಲಿ ಅವಸ್ಥಾತಳಿ ವಿಚಾರ ಅನ್ನುವಂತಹದ್ದು. ಹ್ಮ್ ಸ್ವಪ್ನ, ಜಾಗ್ರ, ಹ್ಮ್ ಸುಸುಪ್ತಿ ಅಂತೇಳಿ 3 ಅವಸ್ಥೆಗಳು ಬರ್ತಾವಲ್ರಿ. ಹ್ಮ್ ಅದ್ರ ಬಗ್ಗೆ ಸಾಕಷ್ಟು ವಿವರಣೆ ಬರ್ತೈತಿ ಅದು. ಹ್ಮ್ ಇಲ್ಲಿ ಮೊದಲು ಸಂಧಿ ಸೃಷ್ಟಿ ರಾಹಯಿ ಅಂತೇಳಿ ಹ್ಮ್ ಇದು ಸಂಧ್ಯಾಧಿಕರಣ. ಹ್ಮ್ ಸಂಧಿ ಅಂತಂದ್ರೆ ಜಾಗ್ರ ಮತ್ತು ಸುಸುಪ್ತಿ. ಹ್ಮ್ ಸುಸುಪ್ತಿ ಅಂದ್ರೆ ಗಾಢ ನಿದ್ರೆ, ಹ್ಮ್ ಜಾಗ್ರ ಅಂದ್ರೆ ಎಚ್ಚರ. ಹ್ಮ್ ಎಚ್ಚರ ಮತ್ತು ಗಾಢ ನಿದ್ರೆ ಮಧ್ಯದಲ್ಲಿ ತೋರ್ತದೆ ಇದು. ಹ್ಮ್ ಹ್ಮ್ ಯಾವುದು ಸ್ವಪ್ನ. ಹೌದು. ಇದಕ್ಕೆ ಸಂಧಿ ಅಂತ ಕರೀತಾರ. ಹ್ಮ್ ಹ್ಮ್ ಸಂಧೆ ಸೃಷ್ಟಿ ರಾಹಿ ಅಂತ. ಹ್ಮ್ ಈ ಸಂಧಿ ಎರಡೂ ಒಂದು ಇದ್ರ ಮಧ್ಯದಲ್ಲಿ ತೋರೋದ್ರಿಂದ, ಎಚ್ಚರ ಮತ್ತು ನಿದ್ರೆ ಹ್ಮ್ ಮಧ್ಯದಲ್ಲಿ ತೋರೋದ್ರಿಂದ ಇದಕ್ಕೆ ಸಂಧಿ ಅಂತ ಹೇಳಿದ್ರು. ಹ್ಮ್ ಏನದನ್ನ ಸತ್ಯ ಐತೋ ಸುಳ್ಳೈತೋ ಅದ್ರ ಬಗ್ಗೆ ಹ್ಮ್ ಇನ್ನ ಈ ಸೂತ್ರದೊಳಗ ವಿಚಾರಣೆ ಮಾಡೋರದಾರ. ಹ್ಮ್ ಅದನ್ನ ಮತ್ತೆ ನಾಳೆ ನೋಡೋಣ. ಇಷ್ಟ ಆಗ್ಲಿ.